ಬೆಳಕಾಗಿ ಯಾವಾಗ ಈ ಮನೆಯೊಳಗೆ ಬರುವಿ ದೇವ ಕತ್ತಲು ತುಂಬಿದೆ, ಈ ಮನೆಯೊಳಗೆ ಕತ್ತಲು ತುಂಬಿದೆ, ನೀನು ಬೆಳಕಾಗಿ ಬೇಗ ಬಾಗುತ್ತಿ ಗುರುನಾಥ ಗೋವಿಂದ, ಗುರುನಾಥ ಗೋವಿಂದ. ಚಂದ್ರಪ್ಪ ಇಲ್ಲೊಂದು ಕೂಡ ನೀರು ಬಳದು ನನ್ನ ಸಾಕಾಗೋಯ್ತು. ಸರಿಪ ಸರಿಪ ಗುರುನಾಥ ಗೋವಿಂದ ನನ್ನೊಳಗೆ ಯಾವಾಗ ಬೆಳಕಾಗಿ ಬರುವಿದ್ದೇವ ಗುರುನಾಥ ಗೋವಿಂದ. ಸರಿಪ ಮನೆಗೊಬ್ಬ ಮಗನಾಗಿ ಬಾಳ ಒಂದು ಬೆಳಕಾಗಲಿ ಅಂತ ಆ ಹುಟ್ಟು ಹದಿನೈದು ಕಾಲಲಿಂಗ ಸೇವನ 14 ವರ್ಷ ಮಾಡಿದ್ನಲ್ಲೂ ನನ್ನ ಬಾಳ ಏನಾಯ್ತು, ಮಗನೇ ಹುಟ್ಟಿದ. ಆದ್ರೆ ಮನೆಗತ್ತೋ ಮಗನವನು ಬಾಳವಂತನೂ ಕೈಗೆ ಬಂದ ಮಗನು ಗೋವಿಂದ ಗುರುನಾಥ ಅಂತ ಬಡಬಡಿಸ್ಕೊಂತ ಮನೆ ಹಿಡ್ಕೊಂಡ್ಬಿಟ್ಟ. ಎಲ್ಲದಕ್ಕೂ ನನ್ನ ಹಣೆ ಬರನೇ ಕಾರಣ, ಎಲ್ಲದಕ್ಕೂ ನನ್ನ ಹಣೆ ಬರ. ಎಲ್ಲಿದ್ದೀಯೋ ಸರಿಪ, ಎಲ್ಲಿದ್ದೀಯ? ಶಿಶುನಾಳ ಒಳಗಿದ್ದೀಯೋ ಮ್ಯಾಗ ಹಸಕೇರಿದೆಯೋ? ನಾನು ಶಿಶುನಾಳದ ಒಳಗೂ ಇಲ್ಲ, ಮೇಲೆ ಕಳಸಕ್ಕೂ ಏರಿ ಹೋಗಿಲ್ಲ. ಇಲ್ಲೇ ಕತ್ತಲು ತುಂಬಿದ ಈ ಮನೆಯೊಳಗೆ ಕುಂತಿದ್ದೀನಿ ತಾಯಿ. ಕತ್ತಲ ಕುಂತು ಏನ್ ಮಾಡ್ತೀವಿ? ಬೆಳಕು ಹೆಂಗಾದರೂ ಕಂಡಿತು, ಎಲ್ಲಿಗೆ ಹೋದರೂ ಸಿಕ್ಕಿತು ಎಂದು ಈ ಕತ್ತಲು ತುಂಬಿದ ಮನೆಯೊಳಗೆ ಕುಂತು ಬೆಳಕಿನ ಚಿಂತೆಯನ್ನು ಮಾಡುತ್ತಿದ್ದೇನೆ ತಾಯಿ. ಚಪ್ಪ ಕತ್ತಲ ಕುಂತ ಚಿಂತೆ ಮಾಡಿದ್ರ ಬೆಳಕು ಬರ್ತೈತೆ ನೋಡ್ಬೇಡ. ಎದೆಯೊಳಗಿನ ಕತ್ತಲು ಕಳೆದರೆ ಆ ದೇವರೆಂಬ ಬೆಳಕು ಬಂದೇ ಬರ್ತೈತಿ. ಆ ಬೆಳಕಿನ ಚಿಂತೆ ಬಿಟ್ಟು ಈ ಮನೆ ಚಿಂತೆ ಎಷ್ಟು ಮಾಡ. ಸರಿಪಾ, ಮಳೆ ಬಂದು ಈ ಮನೆ ಸೋರೆ ಸೋರ್ತೈತಿ. ಸರಿಪಾ, ನಮ್ದು ಬಹಳ ಹಳೆ ಮನೆ. ನಮ್ಮದು ಬಹಳ ಹಳೆ ಮನೆ. 84 ಲಕ್ಷ ಯುವನಿಗಳಿಗೆ ಈ ಮನೆ ಎಷ್ಟೋ ಸಲ ಹುಟ್ಟಿತ್ತು, ಎಷ್ಟೋ ಸಲ ಸರಿಯಿತ್ತು ತಾಯಿ. ಸಾವಿರಾರು ಸಲ ಬಿತ್ತಿ ಎತ್ತ ಹಳೆ ಮನೆ. ಹುಳುಕು ತೊಲೆ, ಮೂಕು ಜಂತಿ, ಕರುಕು ಚಪ್ಪಲ, ಜೇರ ಗಿಂಡಿ. ನಮ್ಮ ಮನೆ ಬಹಳ ಹಳೆ ಮನೆ ತಾಯಿ, ಬಹಳ ಹಳೆ ಮನೆ. ಸರಿಪಾ, ಮಳೆಗಾಗಿ ಈ ಮನೆ ನೆಂದು ಬಿದ್ದಿದ್ರೆ ಬಿತ್ತರೆ ಬಿತ್ತು, ಕಟ್ಟಿತ್ತು ಬೀಳಬೇಕು, ಹುಟ್ಟಿತ್ತು ಸಾಯಬೇಕು ಎಂದು ಗೋವಿಂದಾತ ನಿನ್ನೆ ಹೇಳುತ್ತಿದ್ದ. ಈ ಮನೆ ಬಿದ್ದರೆ ಬೀಳವಲ್ಲದ್ಯಾಕಂತ. ಆದರೆ ಏನೋ ಬೇಡ ತಾಯಿ, ನೀನು ಹಡೆದ ಈ ಮಾಂಸದ ಮನಿ ಒಂದು ದಿವಸ ಬಿದ್ದರೂ ನಿನ್ನ ಮಗನ ಕೀರ್ತಿ ಕಾಯಕದ ಮನಿ ಯಾವಾಗಲೂ ಎತ್ತು ನಿಲ್ಲುವಾಗ ಮಾಡಬೇಕು. ನನಗೆ ಅದೇ ಚಿಂತೆ ನೋಡುತ್ತಾ ನನಗೆ ಅದೇ ಚಿಂತೆ. ಸರಿಪಾ, ಈ ಪುರಾಣ ಎಲ್ಲ ಬಿಟ್ಟು ಈ ಮನೆ ಚಿಂತೆ ಮಾಡಬಾರು ತಾಯಿ. ನಾನು ಈ ಮನೆಯ ಚಿಂತೆಯನ್ನೇ ಮಾಡುತ್ತಿದ್ದೇನೆ ತಾಯಿ. ನೀನು ಯಾವಾಗ್ಲೂ ಈ ಮನೆ ಚಿಂತೆನ ಮಾಡ್ತೀಯ ತಾಯಿ? ನಾನು ಸದಾ ಕಾಲ ಈ ಮನೆಯ ಚಿಂತೆಯನ್ನೇ ಮಾಡುತ್ತಿದ್ದೇನೆ ತಾಯಿ. ಏನು ಯಾವಾಗ್ಲೂ ಈ ಮನೆ ಚಿಂತೆನ ಮಾಡ್ತೀಯ? ಸರಿಪಾ, ಮ್ಯಾಗ ಹತ್ತು, ಮಾಳ್ಗಿ ಮ್ಯಾಗ ಹತ್ತು, ಕರ್ಕಿ ಕಸ ಬಹಳ ಬೆಳೆದೈತಿ. ಮಾಳ್ಗಿ ಹಸನ್ ಮಾಡು. ಇಲ್ಲಿ ಹೆಗ್ಗಣ ಮಾಳ್ಗಿ ತುಂಬಾ ಗುದ್ದು ಮಾಡ್ಯವ. ಇಲ್ಲೇ ಕೂತು ಮುಚ್ಚು ಅಂತ ಹೇಳಿದೆ. ಮಳೆಗಾಲ ಶುರುವಾಯ್ತು, ಮನೆ ಹಣಕ್ಕಿತ್ತು. ಮಳೆ ಬಂದು ಈ ಮನೆ ಸೋರೆ ಮ್ಯಾಕ್ ಹತ್ತಿದೇನ ತಾಯಿ? ನಾನು ಈ ಮನೆಯೊಳಗೆ ಮ್ಯಾಲಕ್ಕ ಏರುತ್ತೇನೆ, ಆದರೆ ಏರುವುದರೊಳಗೆ ಕಾಲು ಜಾರ್ತವ, ತೊಪ್ಪನೆ ಹೊತ್ತುಕೊಂಡು ಬೀಳ್ತೇನೆ, ಏರ್ತೇನೆ, ಬೀಳ್ತೇನೆ. ಯೋಗದೊಳಗೆ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಏರಿ ಹೋಗುವಾಗ ಎಲ್ಲರೂ ಏರ್ತಾರ, ಬೀಳ್ತಾರ. ಅಲ್ಲಿ ಬಿದ್ರ ಏಳೋದಕ್ಕಿಂತ ಬೀಳ್ತಾರ. ಇದಕ್ಕೆ ನೀವು ಚಿಂತೆ ಮಾಡಬೇಡ.
ಹಾ ನಾನು ಹೇಳ್ತೀನಿ ಈ ಮನೆ ಚಿಂತೆ ಮಾಡು ಅಂತ, ನೀವ್ ಹೇಳ್ತೀರಿ ಏನು ಚಿಂತೆ ಮಾಡ್ಬೇಡ ಅಂತ. ಹಿಂಗಾದ್ರ ಈ ಮನೆ ಸೋರದ್ ಹೆಂಗಿಲ್ಬೇಕ? ಸರಿಪಾ ನೋಡ್ ಬರ್ತಾನೆ ಈ ಮನೆ ಸೋರದನ್ನ. ಹೌದು ತಾಯಿ, ಹೌದು. ಈ ಮಳಿ ಬಂದರಷ್ಟೇ ಸೋರುತ್ತದೆ. ಈ ಮನಿ ಮಾಯದ ಮಳಿ ಬಂದು ಸದಾಕಾಲ ಸೋರುತ್ತದೆ. ಈ ಮಣ್ಣಿನ ಮನೆಗೆ ಎರಡೇ ಎರಡು ಬೆಳಕಿಂಡಿ, ಈ ದೇಹದ ಮನೆಗೆ 9 ಹೊಲಸಿನ ಕಿಂಡಿ. ಈ ಮನಿ ಅಜ್ಞಾನದಿಂದ ಸೋರುತ್ತದೆ ತಾಯಿ, ಅಜ್ಞಾನದಿಂದ ಸೋರುತ್ತದೆ. ಹಾಕೊಂತ ಕುಂತ್ರ ಮುಂದಿನ ಹಾಸಿಗೆ ಇಟ್ಟಿಲ್ಲ ಮಗ. ಇದನ್ ಬಿಟ್ಟು ಬಾಳ ವಿಚಾರ ಮಾಡ, ಮುಂದಿನ ಹಾದಿ ಹಿಡಿಬಾರ್ದು. ತಾಯಿ, ನಾನು ನಿಜವಾದ ಹಾದಿಯನ್ನೇ ಹುಡುಕುತ್ತಿದ್ದೇನೆ ತಾಯಿ. ಸರಿಪ, ಬೆಳಗಾಯ್ತು, ಈ ಮೈ ಮರದ ಕೊಡು ಬೇಡ, ಎದ್ದು ಹೇಳು. ಬಾಬಾ, ನಾನು ಮೈ ಕೊಡವಿಕೊಂಡು ಎದ್ದೇಳುವುದಕ್ಕೆಂದೇ ಇಲ್ಲಿಗೆ ಬಂದಿದ್ದೇನೆ. ಎಷ್ಟು ಜನ್ಮ ಮೈ ಮರೆತು ಮಲಗಿಕೊಂಡು ಜೀವನವನ್ನೇ ಹಾಳು ಮಾಡಿಕೊಂಡಿದ್ದೇನೆ. ನಾನಿನ್ನು ಮಲಗಲಾರೆ ಬಾಬಾ, ನಾನಿನ್ನು ಮಲಗಲಾರೆ. ತಾಯಿ, ಒಂದಿಷ್ಟು ಸೂಜಿ ದಾರ ತರ್ತೀಯ? ಹಾ ತಡಿ. ಸೂಜಿ ದಾರ ಯಾಕೆ ಬೇಡ ಬಾಬಾ? ನೀನು ಕೊಡಿಸಿದ ಈ ಜರತಾರಿ ಅಂಗಿಯನ್ನು ಮಾಯ ಅನ್ನುವ ದೊಡ್ಡ ಹೆಗ್ಗಣ ಸಂಸಾರ ಬುದ್ಧಿನೊಳಗೆ ಎಳೆದುಕೊಂಡು ಹೋಗಿತ್ತು. ಗುರಿ ಹಾಕಿ ಹಿರಿದುಕೊಂಡು ನೋಡ್ತೀನಿ, ಮೈ ತುಂಬ ಅಲ್ಲಿ ಇಲ್ಲಿ ಕಡೆದು 8-9 ಸಣ್ಣ ದೊಡ್ಡ ಕೂತು ಮಾಡಿತ್ತು. ಮುಂದೇನು ಮಾಡಿ? ಮೊನ್ನೆ 4 ಹೊಲೆದುಕೊಂಡಿದ್ದೇನೆ, ನಿನ್ನೆ 3 ಹೊಲೆದುಕೊಂಡಿದ್ದೇನೆ. ಇನ್ನೂ 2 ಸಣ್ಣ ತೂತು ಉಳಿದಿದ್ದವು. ಇವು 2 ತೂತು ಹೊಲೆದುಕೊಳ್ಳಬೇಕು. ಏನಾರ ಕೇಳಿದ್ರ ಏನೇನಾರ ಹೇಳ್ತಾರೆ. ಹೋಗು, ಹುಡುಗರು ಹೋಗಿ ಒಂದು ಹೊಸ ತಗೊಂಡು ಬಾ. ಬಾಬಾ, ನನಗೆ ಹೊಸ ಅಂಗಿಯೇ ಬೇಡ. ನೀನು ಕೊಡಿಸಿದ ಈ ಹಳೆ ಅಂಗಿ ಸಾಕು, ಇದನ್ನೇ ಹೊಡೆದುಕೊಳ್ಳುತ್ತೇನೆ. ಈ ಹಳೆ ಅಂಗಿನ ಎಷ್ಟಂತ ಹೊಲ್ಕೊತೀನಿ ಬಾಬಾ, ಈ ಹಳೆ ಅಂಗಿ ತಿರುಗಿ ಹರಿದಿರಬಾರದು, ತಿರುಗಿನೂ ತೊಡಬಾರದು, ತಿರುಗಿನೂ ತೊಟ್ಟಿರಬಾರದು. ಆ ರೀತಿ ಅಂಗಿಯನ್ನೇ ಹೊಡೆದುಕೊಳ್ಳುತ್ತೇನೆ. ತಾಯಿ, ತಾಯಿ, ತಾಯಿ ಸೂಜಿತ ತಗೊಳಪ್ಪ. ಸರಿಪಾ, ಇನ್ನೇನು ಹೊತ್ತು ಮಾಡ್ತಾರಲ್ಲ, ಗೋವಿಂದ
ಗುರುನಾಥ ಅಂತ ಹೊಂಡ್ ಬಿಡು. ಈ ಮನೆ ಕಡೆಗೆ ತಿರುಗಿ ನೋಡು ನೋಡು. ತಾಯಿಯ ಆಜ್ಞೆ ಆಯಿತು. ಇಲ್ಲಿಂದ ಹೊರಟು ಹೋಗುತ್ತೇನೆ. ತಾಯಿ, ಎಷ್ಟು ಜನ್ಮಗಳ ಪುಣ್ಯವೇ ಕೆನೆಗಟ್ಟಿದಂತೆ ಮಹಾತ್ಮ ಹಜಿರೇಶ ಕಾದರಲಿಂಗರ ಆಶೀರ್ವಾದದಿಂದ ನಿಮ್ಮಿಬ್ಬರ ಉದರದೊಳಗೆ ಹುಟ್ಟಿ ಬಂದೆ. ನೀವು ಗೋವಿಂದ ಆತನ ಉಡಿಯೊಳಗೆ ಹಾಕಿದಿರಿ. ಆ ದೇವನ ಗರಡಿಯೊಳಗೆ ಹಣ್ಣಾಗಿ ಹುಟ್ಟು ಸಾವಿನ ಸಂಸ್ಕಾರ ಸುಟ್ಟು ಶಿವನ ಸೇವೆಯೊಳಗೆ ಸೇರಿದವ ಸವಸಿ ನಾಮ ನಿರ್ನಾಮ ಮಾಡಿ ವಂಶ ನಿರ್ವಂಶ ಮಾಡಿ ತಿರುಗಿ ಬಾಲದ ಹಾದಿಗೆ ಹೊರಟು ಹೋಗುತ್ತೇನೆ ತಾಯಿ. ಈ ದೇಹದ ಮನೆಗೆ ಮತ್ತೆ ಬರುವುದಿಲ್ಲ. ಹರಸು ತಾಯಿ. ನನ್ನ ದೇವರಿರುವ ಈ ಸಮಗ್ರ ಊರೇ ನನಗೆ ದೇವಾಲಯ, ಗರ್ಭಗುಡಿ. ಗ್ರಾಮವೆಂಬ ಗರ್ಭಗುಡಿಯೊಳಗೆ ಮಚ್ಚೆ ಮೆಕ್ಕಿಕೊಂಡು ಹೋದರೆ ಗುರುದ್ರೋಹವಾಗುವುದು. ಕಳಸ ಗ್ರಾಮದ ಮಣ್ಣು ನನಗೆ ಮಣ್ಣಲ್ಲ, ಅಂಗಾರ, ಬಂಗಾರ, ಶ್ರೀಗಂಧದ ಹುಡಿ. ಈ ಮಣ್ಣನ್ನು ತಲೆಯ ಮೇಲೆ ಹಾಕಿಕೊಂಡರೆ ಮನುಷ್ಯ ಮಹಾದೇವನಾಗುತ್ತಾನೆ, ನರನು ಹರನಾಗುತ್ತಾನೆ, ಕಿಂಕರನು ಶಂಕರನಾಗುತ್ತಾನೆ. ಗುರುನಾಥ ಗೋವಿಂದ, ಗುರುನಾಥ ಗೋವಿಂದ.
ರಾಮಭಟ್ರಿ, ನಾನೊಂದು ಪ್ರಶ್ನೆ ಕೇಳಿದೆ. ಗರ್ಭ ಗುಡಿಯೊಳಗೆ ಯಾರಾದರೂ ಮೊಚ್ಚೆ ಮೆಟ್ಟಿಕೊಂಡು ಹೋಗ್ತಾರೇನ್ರಿ ರಾಯರಿ? ಅಂತ ಆಟ ಸಾವೆ ನೀನು ಮಾತು ಬಿಟ್ಟು ಬಿಟ್ಟು ಹೋಗ್ತೀವಿ ಮಚ್ಚಿ ಬಿಡಿ ಅದಕ್ಕ ನೋಡ್ರಿ ರಾಯರಿ, ನಾನು ನನ್ನ ಕಾಲೊಳಗಿನ ಮಚ್ಚೆಯನ್ನೇ ಪಗಲೊಳಗೆ ಇಟ್ಟುಕೊಂಡಿದ್ದೇನೆ. ರಾಯರಿ, ನನ್ನ ಗುರುಗಳು ಯಾರು ಅನ್ನೋದು ತಮಗೆ ಗೊತ್ತಿರಬೇಕು. ಗುರು ಸಾಕ್ಷಾತ್ ಪರಬ್ರಹ್ಮನ್ ಅನ್ನೋದು ತಮಗೆ ಗೊತ್ತಿರಬಹುದು. ಓದೇವಿ ಕೇಳೇವಿ ಇಲ್ಲಿ ಕುಂತ ಜನ ವಾರ್ಗುರು ನಮಗೆ ಹೇಳಿದ್ರಿ ಒಂದು ತಡೆಗಾರ ಆಗ್ತಾಗಿತ್ತು ಒಂದು ತಡೆಗಾರ ರಾಯರಿ, ನನ್ನ ಜೀವಂತ ದೇವರಿರುವ ಈ ಸಮಗ್ರ ಊರೇ ನನಗೆ ದೇವಾಲಯ, ಗರ್ಭಗುಡಿ. ಈ ಕಳಸ ಗ್ರಾಮವೆಂಬ ಗರ್ಭಗುಡಿಯೊಳಗೆ ಮಚ್ಚೆ ಮೆಟ್ಟಿಕೊಂಡು ಹೋದರೆ ಗುರುದ್ರೋಹ, ದೈವದ್ರೋಹ, ದೇವದ್ರೋಹ, ಎಲ್ಲದಕ್ಕೂ ಹೆಚ್ಚಾಗಿ ಆತ್ಮದ್ರೋಹವಾಗುವುದೆಂದು ನನ್ನ ಅಂತರಾತ್ಮವು ಕೂಗಿ ಕೂಗಿ ಹೇಳುತ್ತದೆ. ಅದಕ್ಕಾಗಿ ಕಾಲೊಳಗಿನ ಮಚ್ಚೆಯನ್ನೇ ಪಗಲೊಳಗೆ ಇಟ್ಟುಕೊಂಡಿದ್ದೇನೆ. ನನ್ನಿಂದ ಏನಾದರೂ ತಪ್ಪಾಯ್ತಾ? ಗುರುನಾಥ ಗೋವಿಂದ, ಗುರುನಾಥ ಗೋವಿಂದ. ಸರಿಪಾ, ನಿನ್ನ ಹಡದ ಎಂಬ ಸಂಸ್ಕಾರ ಇರಬೇಕು. ರಾಮ ಹೇಳ್ರಿ, ಮಂದಿ ಹೊಗಳೇ ನೀವು ನಾವು ಬಡ ಮಾಡ್ರಿ ನೀವು ಅಲ್ರಿ ನಿಮ್ಮ ಮತ ಏನಕ್ಕೆ ನಾನು ಮಗಳು ಯಾಕ್ರಿ ಯಾರು ಮಕ್ಕಳು ಇನ್ನು ಏನೈತಿ ಕೇಳ್ತಿದ್ರಿ ನಾನು ಯಾರು ಮಕ್ಕಳು ಹೇಳ್ರಿ ನಮ್ಮ ಹತ್ರ ಬುದ್ಧಿ ಐತ್ರಿ ಬುದ್ಧಿ ಬುದ್ಧಿ ಅಲ್ರಿ ರಾಮ್ರ ಅಲ್ರಿ ಈಗ ರಾತ್ರಿ ಹೇಳಿದ್ರಿ ನಮ್ದಲ್ಲಿ ಏನೇನು ಇಲ್ಲ ಜನ ಖರ್ಚು ಮಾಡ್ಕೊಡಿ ಅಂತ ಹೇಳಿದ್ರಿ. ಅದನ್ನ ಕೇಳಂತಾಳ್ರಿ ಬುದ್ಧಿ ಏನೋ ಐತ್ರಿ. ಆದ್ರ ಈ ಊರಾಗ ಒಬ್ಬೊಬ್ರು ಜನ ಪರಿಚಯ ಐತೆ ನನಗೆ. ಒಂದು ಚೂರು ಜನ ಪರಿಚಯ ಮಾಡೋ ವಿಧಾನ ಹೇಳಿ ನನಗೆ ಪರಿಚಯ ಮಾಡ್ಕೊಳ್ಳೋದು. ಜನ ಪರಿಚಯ ಮಾಡ್ಕೊಳ್ತಾವಲ್ಲ, ಹಂಗಾರ ನಾ ಹೇಳ್ತೇವೆ ಏನ್ ಮಾಡ್ಬೇಕ್ರಿ? ಊಟ ಹ್ಞೂ ರೀ. ಈ ಊರಾಗ ಉಳ್ಕೊಂಡು ಕುಡಿ ಗುಂಡ ಉಳ್ಕೊಬೇಡ. ಯಾಕ್ರಿ? ಯಾಕಂದ್ರೆ ನೀ ಮೊದಲ ಬ್ರಹ್ಮಚಾರಿ ಅದನ್ನ ಕೇಳ್ತೀಯ. ಓ ಅದು ಖರೇನ ಕುಡಿ ಗುಂಡ ಉಳ್ಕೊಂಡು ಏನೋ ಹೊಸ ಬಟ್ಟೆ ಮಾಡ್ಬೇಕು ಅಂದ್ರೆ ನಿನ್ನ ದಂಡ ಹಾಕ್ತೀನಿ. ಊರನ್ನ ಅದಕ್ಕೆ ಯಾವ ಮನೆಗೆ ಹೋಗು. ಹ್ಞೂ ರೀ.
ಆ, ಬಾ, ಬಾ. ಅವ್ರು ಕದ ತೆಗಿತಾರ ಹ್ಞೂನ್ರಿ. ನಿಮ್ ಮನೆಗೆ ಹೆಣ್ಮಕ್ಳು ಅದಾರ ಅಂತ ಕೇಳು ಹಾ, ಬಾ, 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 ಬಾ. ಯಾಕೆ ಅಂತಾರ ಅವ್ರು ಮಕ್ಕಳ ಐತ್ರಿ ಅಮ್ಮ ಮಕ್ಕಳ ಐತ್ರಿ ಅಮ್ಮ ಅಲ್ಲ 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 ಮಗನ್ ನೋಡ ನನ್ನ ಯಾರ ಮನೆ ಕದ ಹೊಡಿಬೇಕಂತ ಅವ್ರ ಮನ್ಯಾಗ ಹೆಣ್ಮಕ್ಳು ಅದಾರ ಅಂತ ಕೇಳ್ಬೇಕಂತ ನನ್ನ ಮಗ ಹೇಳ್ತಾನ. ನೀ ಹೆಸರು ಭಾಷೆ ಈ ನಮ್ಮನೆ ಕೇಳಿದ್ರೆ ಬಿಟ್ಟಾರ ನನ್ನ ರಾಮ್ರ ಹಿಗ್ಗ ಮುಗ್ಗ ಜಡ್ಡಿನಕ ಪಪ್ಪನಕ ಜಡ್ಡಿನಕ ಪಪ್ಪನಕ ಹಂಗ ಕಟ್ಟಿದಾರ ನನ್ನ. ಹೊಡ್ತ ತಿನ್ಬೇಕು ಹೊಡ್ತ ತಿಂದಾಗ ನಿನ್ ಹೆಸರು ಕೀರ್ತಿ ಹೂ ತುಂಬಾ ಹಾಕ್ಬೇಕು. ಹೌದನ್ರಿ. ಹೌದು ಹಂಗಾರ ನಿಮ್ಮದು ಹೊಡ್ತ ತಿಂದ ಬಗ್ಗಿರದ ಎದ್ದರದ ಜಾಸ್ತಿ ಅದಂಗ ಕಾಣ್ತೀರಿ. ಆದ್ರ ನೋಡ್ರಿ ನಿಮ್ದು ಒಟ್ಟು ಪರಿಚಯ ಹೇಳ್ರಿ ನಮಗೆ ನೀವ್ ಹೆಂಗ ಪರಿಚಯ ಮಾಡ್ಕೊಂಡಿದ್ದೀರಿ ಅಂತ. ನಾವು ವರ್ಷ ಸಂಬಂಧ ನೀ ಬರೀ ಕದ ಬಿಡಕ್ಕೆ ಹೇಳ್ತಿದ್ವಿ ನಾವು ವರ್ಷ ಸಂಬಂಧ ಹೆಂಗ್ ಮಾಡ್ಬೇಕಂದ್ರೆ ಇವಾಗ ನೋಡ್ರಿ ರಾತ್ರಿ 12 ಗಂಟೆ ಸುಮಾರು ಹಂಚಿನ ಮನೆ ಹತ್ತಿ 3-4 ಹಂಚ ಅಗಲ ಮಾಡಿ ಅದ್ರೊಳಗೆ ಇಳಿದು ಕತ್ತಲ್ದಾಗ ಕೈಯಾಡ್ಸಕ್ಕೆ ಸಿಕ್ಕಾಪಟ್ಟೆ ಒದಗಿ ತಿಂದ ನೀವೇನ್ ಹೇಳ್ತೀರಿ ನನಗೆ ಒಂದು ತಿಳಿಯೋದು. ಮನೆಯಿಂದ ಮನೆಗೆ ತೆರಿಂದ ಕೇರಿಗೆ ಎಲ್ಲರ ನಮಗೆ ಪ್ರಚಾರ ಕೊಟ್ಟು ರಾಮಠ ನಮ್ಮನೆ ಬರ್ರಿ ರಾಮಠ ನಮ್ಮನೆ ಬರ್ರಿ ತಿನ್ನಕಂತ ಕರ್ತಾರು. ಹೌದನ್ರಿ. ನೀವ್ ಅರ್ಕಿ ತಿಂದಾಗ ನಿನ್ನ ಹೆಸರು ಮೂರು ತುಂಬಾ ಹಾಕತೈತಿ. ನೀವು ಮಾಡಿದ್ರಿ. ಹೌದು ಹಂಗಾರ ನಾನು ನಾಳೆ ಅರ್ಧ ಕೆಲಸ ಮಾಡ್ತೇನ್ರಿ ಅಲ್ರಿ ರಾಮ್ರ. ಅದೇನ್ರಿ ಗಂಟದ ಇದು ಹುಣಸಿ ಹಣ್ಣು ಹುಣಸಿ ಹಣ್ಣು ಯಾರಿಗೆ ಕೂಡ ಕಂಟನೋ ಏನೋ ಪುಣ್ಯಾತ. ನನಗೆ ಒಂಚೂರು ಹುಣಸಿ ಹಣ್ಣು ಕೊಡ್ರಿ. ಹೋಳಿಗೆ ತುಪ್ಪ ತಿಂದು ನಮ್ಮ ನಾಗಿ ಗಟ್ಟಿಗೆವು ಶಮಟ ಹೇಳಿ. ನಿನಗೆಲ್ಲ ಕೊಡ ಹುಣಸಿ ಹಣ್ಣು ಮತ್ತೆ ಯಾರಿಗೆ ಕೊಡೋದು? ನಾನು ಬಡಗರ ಮನೆಗೆ ತಿನ್ನಕಂತ ಹೊಟ್ಟಿದ್ದೆ ನಮ್ಮ ಮಗಳ ಗಟ್ಟಿಗೆ ದೊಡ್ಡದಿಲ್ಲ ಗುಡ್ಡಪ್ಪ ಮಾಸ್ತರ್ ಹೆಂಡತಿ ಭಾಗ್ಯಮ್ಮ ಶ್ಯಾಮ ರಾಮಭಟ್ರ ನಿಮ್ಮ ಹತ್ರ ಹುಣಸಿ ಹಣ್ಣು ಚಲೋ ಐತಿ ಕೊಡ್ರಿ. ನಮ್ಮ ಗುಡ್ಡಪ್ಪ ಸರ್ ಶಾಲೆಗೆ ಹೋಗಿದ್ರು. ಹ್ಞೂನ್ರಿ. ಶಾಲೆ ರಜೆ ಐತಂತ ಬರೋಕರ್ ಹೌದಾಗ ಚಿಕನ್ ತಗೊಂಡ್ಬರ್ತಾನೆ ಮಸಾಲೆ ರೆಡಿ ಮಾಡೋಂತ ಹೇಳಿದ್ರಂತ. ಹೌದನ್ರಿ. ಮಸಾಲೆ ರೆಡಿ ಮಾಡಕ್ ಹೋಗಿದ್ರಂತ ಹುಣಸಿ ಹಣ್ಣು ಐತಂತ. ಅಯ್ಯಪ್ಪ. ಅದಕ್ಕ ಭಟ್ರ ನಿಮ್ ಕಡೆ ಹುಣಸಿ ಹಣ್ಣು ಚಲೋ ಇರ್ತೈತಿ ಕೊಡ್ರಿ ಅಂತ ಅಂದ್ರ ಅವ್ರಿಗೆ ಹುಣಸಿ ಹಣ್ಣು ಕೊಡಕ್ ಹೊಂಟಾನೆ. ರಾಮಭಟ್ರ ಒಂದ್ ಹೇಳಿ ಕೆಲಸ ಮಾಡಿ ನೋಡ್ರಿ ನೀವು. ಏನ್ ಹೇಳ್ರಿ ನೀವು ಹೋಗಂಗ ನನ್ನ ಒಂದ್ ಸ್ವಲ್ಪ ಕರ್ಕೊಂಡ್ ಹೋಗ್ರಿ. ಕತ್ತಲ ಗಟ್ಟಿ ಕತ್ತ ಮಾಡ್ರು ಮತ್ತೆ ಇವ್ರು ಜನ ಇವ್ ಅಂತ ಭಟ್ರು ಅಂತ ಅಂತಿದ್ದಾರು ಸಪ್ಲದ ಹೊಡಿಯೋಣ ಸ್ವಲ್ಪ ಏನ್ ನೋಡ್ರಿ ಮತ್ತೆ ಇದು ಹೆಂಗ್ರಿ ವಿಚಾರ ಮಾಡ್ತೀವೋ ಗುಡ್ಡಪ್ಪ ಮಾಸ್ತರ್ ಮನೆ ಮಕ್ಕಳಾಗ ನಮ್ಮ ಹಳೆ ದೋಸ್ತದ್ರ ಕರ್ಬಸಪ್ಪ ಸೆಕ್ರೆಟರಿ ಅಂತ ಹಾಲಿ ಸೆಕ್ರೆಟರಿ ಅವರು ಅವ್ರ ಮನೆ ಒಳಗ ಕುಂಚಿಗೆ ಹಾಕೋದು. ನಾನು ಮೊನ್ನೆ ಹಾಲಿನ ಡೈರಿಗೆ ಹೋಗಿದ್ದೆ. ಹಾಲಿನ ಡೈರಿಗೆ ಹೋಗಿ ನಮ್ಗೇನು ಹಾಲು ಕೊಡ್ಲಿಲ್ಲ ಅವರು. ಏನ್ ಕೊಡ್ತಾರಿ ನಿಮ್ಗೆ ಯಾಕೆ ಕೊಡ್ತಾರ್ರಿ? ಇಲ್ಲ ಮನೆ ಕರ್ಕೊಂಡು ಹೋಗಿ ಮನೆಗೆ ಹೋಗಿ ಕುರ್ಚಿ ಮೇಲೆ ಕುಂದಿಸಿದ್ರು. ಆಗ ಸುಮ್ಮನೆ ಹಾಲು ಕೇಳಿದ್ರು ಚಾ ಕೇಳಿದ್ರು ಹಾಲು ಕೊಡ್ತೈತಿ ನೀರು ಕೇಳಿದ್ರು ಹಾಲು ಕೊಡ್ತೈತಿ ಹಾಲಾಗ ನಮ್ಮ ಅಭಿಷೇಕ ಮಾಡ್ಕೊಡ್ತೀವಿ. ಅಯ್ಯೋ ಶಿವ ಶಿವ ನೀರ ಮಿಕ್ಸ್ ಮಾಡ್ರೆ ನಿನಗೆ ಗೊತ್ತಾಗಿಲ್ಲ. ಹಂಗ ಮತ್ ನಾನು ಹೋಗಿ ಡೈರಿಗೆ ನೀ ಡೈರಿ ಮಾತ್ರ ಹೋಗ್ಬೇಡ. ನಾ ಹೋಗಲ್ರಿ. ನಾ ನಿಮ್ಗೆ ಬರ್ತಾವ್ರಿ ಡೈರಿ ಮಾತ್ರ ಯಾರಿಗೆ ಹಾಲು ಕೊಡಲ್ಲ ಅವರು. ಹೌದನ್ರಿ. ಹೋಗಿ ಹಾಲಿಗೆ ಅಭಿಷೇಕ ಮಾಡ್ಕೊಳ್ತಾರ. ಅಲ್ಲಿಂದ ಸೀದಾ ಬಡಗೇರ್ ಮನೆಗೆ ಹೋಗಿ ಅವ್ರ ಮನೆ ಗುಡ್ಡ ಮಾಸ್ತರ್ ಮನೆ ಊಟ ಮಾಡಿ ಬಡಗೇರ್ ಮನೆಗೆ ಹೋಗಿ ನಾವು ಇವತ್ತು ಊಟ ಮಾಡಲ್ರಿ ಹಳ್ಳಿ ಕಟ್ಟಿ ಮಾಡಿದಾಗ ನಮ್ಮ ಗುರು ನಮ್ಗೊಂದು ವ್ರತ ಹೇಳ್ಬಿಡ್ರ. ಆ ವ್ರತ ಮುಗಿಯೋಟಿ ನಾವು ಊಟನ ಮುಂತಲ್ಲ ಅಂತ ಹೇಳಿ ಬಂದ್ರ. ಅಷ್ಟ ಮಾಡ್ರಿ. ನನ್ನ ಕರ್ಕೊಂಡ್ರಿ ಹೋಗೋದ್ರಿ. ಈ ಸದ್ಯ ಭೀಮಪತಿ ಮಠಕ್ಕೆ ಹೋಗಿ ಭೀಮಪತಿ ಆಶೀರ್ವಾದ ತಂದು ಬರಪ್ಪ. Bye.
ಮದುವೆಯಾದ ಹೊತ್ತು ಮನಸ್ಸಿಗೆ ಸಂಬಂಧಿಸಿದ ಹೊತ್ತು ಕೈಗೆ ಸೇರುವುದಲ್ಲ. ಅವನು ಹೆಚ್ಚಿನವ, ಇವನು ಕಡಿಮೆವ. ನಮ್ಮವನು ಜನರಿಂದ ಜಾತಿ ಹೇಳ್ತಾರಲ್ಲದೆ ಶೀಲದಿಂದ ಮಾತ್ರ ಅಲ್ಲ ಶಿಲ್ಪ. ಏನು ಗುರುದೇವ? ಈ ದಿವಸ ಅಮೃತದ ಸಿದ್ಧಿ ಯೋಗವಿದೆ. ಯೋಗದ ಹೊಸ ಪಾಠವನ್ನು ಪ್ರಾರಂಭಿಸೋಣ. ಬೇಗ ಹೋಗಿ ಸ್ನಾನ ಮಾಡಿ ಸ್ವಚ್ಛವಾಗಿ ಬಾಬಾಳ. ನಿನ್ನಾಜ್ಞೆ ತಂದೆ, ನಾನು ಸ್ನಾನ ಮಾಡಿ ಸ್ವಚ್ಛವಾಗಿಯೇ ಬರುತ್ತೇನೆ. ಸೇರಿಪಾ. ಬೆಳೆಯುವ ಬೆಳ್ಳಿಗೆ ಒಳ ಹತ್ತುವುದು ಸಹಜ. ಆ ತಾಯಿ ನಿನಗೆ ಒಳ್ಳೆಯದನ್ನು ಮಾಡಲಿ. ಇದೇನು ತಾಯಿ, ನನಗೆ ಏನಾದರೂ ಅಶುಭವಾಗುವುದೆಂದು ನಿಮಗೆ ಸಂಶಯವೇ? ಏನಿಲ್ಲ ಮಗು, ಎಲ್ಲವೂ ಒಳ್ಳೆಯದಿಗೆ ಆಗುವುದು. ನಿನಗೆ ಒಳ್ಳೆಯದಾಗಲಿ, ಬೇಗ ಹೊಂದಬಿಡು. ತಾಯಿ, ನಿಮ್ಮ ಆಶೀರ್ವಾದವೇ ನನಗೆ ವಜ್ರ ಕವಚವಾಗಲಿ. ನಾನು ಸ್ನಾನ ಮಾಡಿ ಸ್ವಚ್ಛವಾಗಿಯೇ ಬರುತ್ತೇನೆ. ಸೇರಿಪಾ. ಈ ದಿವಸ ಯಾವ ತತ್ವವನ್ನು ಹಾಡುತ್ತೀಯೋ? ಮುಂಜಾನೆ ಏನೇನು ಹುಡುಗರು ಅಂತಿದ್ದೀಯಲ್ಲ ಬಾಳ, ಯಾವ ಪದ? ಯಾವ ಪದನು ಶಿಲ್ಪ? ಗುರುದೇವ, ನಿಮ್ಮ ಆಶೀರ್ವಾದವೇ ನನ್ನೊಳು ಕುಳಿತು ನುಡಿಯುತ್ತಿದೆ. ನಾನು ಬರೀ ನಿಮಿತ್ತ ಮಾತ್ರ. ಯಾವ ಹಾಡು ಹೇಳ್ತೀರಿ ಬಾ. ಚೆನ್ನಾಗಿದೆ ತತ್ವಪದ. ಸೇರಿಪಾ. ಬೇಗ ಸ್ನಾನ ಮಾಡಿ ಸ್ವಚ್ಛವಾಗಿ ಬಾಬಾಳ. ನಿನ್ನಾಜ್ಞೆ ತಂದೆ, ನಾನು ಸ್ನಾನ ಮಾಡಿ ಸ್ವಚ್ಛವಾಗಿಯೇ ಬರುತ್ತೇನೆ. ತಂದೆಯ ಮಾತು ತಂದೆಯ ಮಾತು ಮೀರದಂತ ಮಗ. ಹಸಿದು ಬಂದವರಿಗೆ ತನ್ನ ಹಾಕುವ ಶಕ್ತಿಯಂತೆಯ ಪಾಲಿಸಿರುತ್ತೇವ. ದೇವಿಯಂತ ಬಂದವರಿಗೆ ನನ್ನ ಮನೆಯ ಬಾಗಿಲು ಸದಾ ಕಾದಿರುತ್ತದೆ. ಏನು ಮಾವ ಕರುತ್ತ? ನಾನು ಬಿರ್ಬೇಕು ನನ್ನ ಕುಟುಂಬಕ್ಕೆ. ಬೇರೆ ಬಾಗಿಲು ಹೋಗಿ ಆಯ್ತು ಮಾವ ಕರುತ್ತೇನೆ.
ನೆಕ್ಕದ ಜಗವೆಲ್ಲ ಗಟ್ಟಿಯಾಗಿಲ್ಲ ನೆಕ್ಕದ ಜಗವೆಲ್ಲ ಬಸವಣ್ಣನಂತ ಭಕ್ತನಿಲ್ಲ, ಪ್ರಭುದೇವರಂತ ಪರಮಾತ್ಮನಿಲ್ಲ ಎಂಬುದನ್ನು ನೀವು ತಿಳಿದವೇನು? ಏ ಶರೀಫ, ಅದು ಏನಾರ ಇರ್ಬೋದು ಯಾಕ? ನೀನು ನಮ್ದಕ್ಕೆ ಮಸೂದಿ ಬರ್ತೀನೋ ಅದನ್ನ ಹೇಳ ಮೊದಲೀಗ. ಮಸೂತಿ ಎಲ್ಲಿದೆ ನಿನ್ನ ಮಸೂತಿ? ಯಾವುದು ನಿನ್ನ ನಿಜವಾದ ಮಸೂತಿ? ನೀನು ನನಗೆ ಹೇಳು. ಏ ಕ್ಯಾ ಬೋಲ್ತೈತಿ? ಏ ಶರೀಫ, ನಿಮ್ದಕ್ಕೆ ಅಜ್ಜ ಅಜ್ಜಿ ಕಾಲದಿಂದ ನಾವು ಬಂದು ನಮಾಜ್ ಮಾಡಿ ಮಸೂದಿ ಅಲ್ಲೋ ಇದು? ಇದು ಎಲ್ಲ ಕಟ್ಟಡದಂತಿರುವ ಒಂದು ಕಟ್ಟಡ. ನಿಜವಾದ ಮಸೂತಿ ಯಾವುದು? ಎಲ್ಲಿದೆ ಅದು? ಏ ಅರಂಪುರ್ ಶರೀಫ, ಇದು ಆಟ ಗೊತ್ತಾಗಲ್ಲ. ನಮ್ದಕ್ಕೆ ಮಸೂದಿಗೆ ನೀನು ಬಂದಿಲ್ಲ, ನಿಮ್ದಕ್ಕೆ ಯಾಕೆ ಇದು ಮಾಡಬಾರ್ದು? ಬಲ್ಲವರಾದರೆ ತಿಳಿದು ಹೇಳಿ ನನ್ನ ಮಸೂತಿ ಎಲ್ಲಿತ್ತು? ಬಲ್ಲವರಾದರೆ ತಿಳಿದು ಹೇಳಿ ನನ್ನ ಮಸೂತಿ ಎಲ್ಲಿತ್ತು? ಉಲ್ಲಾಸಾದೆ ಕುಜ್ಜಡಲಾಗಿದೆ ಎಲ್ಲ ಮೋಹಿಸುವುದೆಲ್ಲಿತ್ತು? ಉಲ್ಲಾಸಾದೆ ಕುಜ್ಜಡಲಾಗಿದೆ ಎಲ್ಲ ಮೋಹಿಸುವುದೆಲ್ಲಿತ್ತು? ಈ ಮಸೂತಿ ಎಲ್ಲಿತ್ತು ಮೊದಲು ನೀನು ನನಗೆ ಹೇಳು. ಏ ಶರೀಫ, ಅದನ್ನೆಲ್ಲ ನಮ್ದಕ್ಕೆ ಕೇಳಬೇಡ. ನೀನು ನಮ್ದಕ್ಕೆ ಮಸೂದಿ ಬರ್ತಿಲ್ಲ, ಮೊದಲು ಅದನ್ನ ಹೇಳೀಗ. ನಾನು ನನ್ನ ಮಸೂದಿಗೆ ಹೋಗುತ್ತೇನೆ, ನಿಮ್ಮ ಮಸೂದಿಗೆ ನಾನು ಬರುವುದೇ ಇಲ್ಲ. ನಿಮ್ಮದಕ್ಕೆ ಮಸೂದಿಗೆ ಹೋಗ್ತೀಯ? ನಿಮ್ಮದಕ್ಕೆ ಮಸೂದಿ ಎಲ್ಲಿ ಹೇಳು? ಯಾವುದು ನಿನ್ನ ಮಸೂದಿ? ಈ ನನ್ನ ಮೈಯೇ ನನ್ನ ಮಸೂದಿ. ಈ ಮಸೂದಿಯೊಳಗೆ ಅರುಹು ಅನ್ನುವ ನನ್ನ ಅಲ್ಲ ಒಳಗೆ ಮಲಗಿಕೊಂಡಿದ್ದಾನೆ. ಅವನನ್ನು ಎಚ್ಚರಿಸುವುದಕ್ಕೆಂದೇ ನಾನು ಒಳಗೆ ಹೋಗುತ್ತೇನೆ, ಹೊರಗಿನ ಮಸೂದಿಗೆ ನಾನು ಬರುವುದೇ ಇಲ್ಲ. ಏ ಶರೀಫ, ನೀನ್ ಎಲ್ಲಾರು ಹೋಗು, ಬೇಕಾದ್ರೆ ಸುಡುಗಾಡ ಹೋಗಿ ಬೂದಿ ಬೆಳ್ಕೊಂಡು ಎಲ್ಲ ಕುತ್ಕ. ನಿಮ್ದಿಕ್ಕಿ ಮನೆಯಿಂದ ನಮ್ದಿಕ್ಕಿ ದೇವರಿಗೆ ಎಡಿ ಬಂದಿಲ್ಲ, ಮೊದಲ ಎಡಿ ಕಳಿಸ್ಕೊಡೋದು. ನಮ್ಮ ಮನೆಯ ಎಡೆಯು ದಿನಾಲು ಅಲ್ಲಾ ಸಾಹೇಬರಿಗೆ ಹೋಗುತ್ತಲೇ ಇದೆ. ಹಸಿದ ಮುಲ್ಲಾ ಸಾಹೇಬರಿಗೆ ಇನ್ನು ನಮ್ಮ ಮನೆಯ ಎಡೆಯು ಬರುವುದೇ ಇಲ್ಲ. ನಮ್ಮ ಎಡೆದಾರಿ ಕಾಯಬೇಡಿರಿ. ಏ ಕಾಪೀರ, ನಿಮ್ಮದಕ್ಕೆ ದೇವರಿಗೆ ಹೋಗ್ತೀಯ? ನಿಮ್ಮದಕ್ಕೆ ದೇವರು ಯಾವುದು ಹೇಳು? ಏನ್ ಎಡಿ ಒಯ್ತಿದಿ? ನಾನು ಒಯ್ಯುವುದು ಎಡಿ ಏನೆಂದು ಕೇಳುತ್ತಿದ್ದೀಯೋ ಹೇಳು. ಎಡಿಯ ವೈಯನು ಬಾರಮ್ಮ, ದೇವರಿಗ ಎಡಿಯ ವೈಯನು ಬಾರಮ್ಮ. ದೇವರಿಗ ಎಡಿಯ ವೈಯನು ಬಾರಮ್ಮ. ಎಡಿಯ ವೈಯನು
ಆ ನಮ್ದಕ್ಕಿ ಮಸೂದಿಗೆ ನೀ ಬಂದಿಲ್ಲ ನಿಮ್ದಕ್ಕೆ ಯಾಕೆ ತಪ್ಪದಂಡ ಬಿಗಿಬಾರ್ದು ಅಂತೇನೆ. ಏ ಕಾಪೀರ, ಆ ಬ್ರಾಹ್ಮಣರ ಕುಡಿಕೆ ಮೇಲ ನಮಾಜು ಅಂತ ಏನಂತ ನೀ ತಿಳ್ಕೊಂಡೇನ? ತಿಳಿದುಕೊಂಡಿದ್ದೇನೆ. ए कापीरा नमाज नहीं रोजा नहीं नमाज ಅಂದ್ರೆ ಏನ್ ತಿಳ್ಕೊಂಡಿದ್ದಿ ಹರಾಮ್ ಕೋರ್ ನಾನೆನ್ನುವುದು ಮಾಜಿದಾಗ ಬಿಟ್ಟಾಗ ನಡೆಯುವ ಪ್ರತಿಯೊಂದು ಕ್ರಿಯೆಯು ನಮಾಜು. ए कापीरा ಏನ ಅಂದ್ರೆ ಸರಿಯಾಗಿ ಹೋಗಲ್ಲ ನೋಡೋಣ. ನಾನೆಂದರೆ ಗರ್ವ, ಮಾಜು ಎಂದರೆ ಬಿಟ್ಟು ಬಿಡು. ನಾನೆನ್ನುವುದನ್ನು ಬಿಟ್ಟು ಆ ಅಲ್ಲವರನ್ನು ಎದುರು ಇಟ್ಟುಕೊಂಡು ಮಾಡುವ ಕಾಯಕವೆಲ್ಲವೋ ನಮಾಜು. ए ಸರಿಪ ನಿಮ್ಮದಕ್ಕೆ ಅಲಾವಿ ಮೇಳ ಇನ್ನೂ ಬರಲಿಲ್ವಲ್ಲ? ಯಾವ ಅಲವಿಗಳು, ಎಲ್ಲಿಯ ಅಲವಿ? ಅಲವಿ ಎಂದರೇನು? ಯಾವನ ಮನೆ ಹಾಳಾಗ ಮುಸಲ್ಮಾನರಿಗೆ ಅಲಾವಿ ಅಂದ್ರೆ ಅಂತ ಗೊತ್ತಿಲ್ಲ. ಅಲಾವಿ ಅಂದ್ರ ಮೊದಲಿಗರು ಎಲ್ಲಿತ್ತು ಅಲವಿ ಕೋನ, ಕದನ ಬೆಳಸಿತ್ತು ಕಾರ್ಬಲ ದಿನ. ಚಿನ್ನಲಿಕ್ಕೆ ಈ ಆಡುವ ಅಲಾವಿ ಯಾವುದು ಬಗಳು? ಬ್ರಹ್ಮಜ್ಞಾನದ ನಾವೆಯಾಡೋಣ ಭಾಗ. ಇಮಾಮ ಹಸೇನ ಹುಸೇನ ಏ ಶರೀಫ ಇದೆಂತ ನಮ್ದಕ್ಕೆ ಹೆಸರ ಕೇಳಿದ ಹೆಸರು ಇಲ್ಲದವರು, ಹೆಸರುವಲ್ಲದವರು ತಮ್ಮ ತಮ್ಮ ಆತ್ಮ ಉದ್ಧಾರಕ್ಕೆಂದು ಹಾಡಿದ ಅಲಾವಿ. ಇದು ಬ್ರಹ್ಮಜ್ಞಾನದ ಅಲಾವಿ. ತಡಿ ತಡಿ ನಮ್ಮದಕ್ಕೆ ಎಲ್ಲ ಊರ್ ಒಳಗಿನ ಮುಸಲ್ಮಾನರು ಸೇರ್ಕೊಂಡು ನಿನ್ನ ನಮ್ಮ ಸಮಾಜದಿಂದನೇ ಹೊರಗೆ ಹಾಕಿ ಬಿಡ್ತೇವೆ. ಲಗುನೆ ಹೊರಗೆ ಹಾಕ್ಸೋ. ಹೋಗು ಶರೀಫ ಹೋಗು. ಶಿಶುನಾದೊಳಗ ಹುಟ್ಟಿದ ಈ ಹಾವು ನಮ್ದಿಕ್ಕಿ ಕಚ್ಚದೆ ಬಿಡುವುದಿಲ್ಲ. ಈ ಹಾವಿನ ತಲೆ ಜಜ್ಜಲೇಬೇಕು, ಇದರ ಬಾಲ ಮಾಡಲೇಬೇಕು, ಇದರ ಹಲ್ಲು ಮುರಿಲೇಬೇಕು. ಇಲ್ಲವಾದರೆ ಈ ಹಾವು ನಮ್ದಿಕ್ಕಿ ಒಯ್ದು ಎತ್ತುತ್ತದೆ. Para
ಕಟ್ಟಿ ಚೆಲ್ಲಿದವು. ಇಂಥ ಚೆಲುವೆಯೊಬ್ಬಳು ನನಗೆ ಹೆಂಡತಿಯಾಗಿ ಸಿಕ್ಕರೆ ಜೀವನದಲ್ಲಿ ಅದು ಎಷ್ಟು ಹರಸವಿರಬಹುದು. ಸಾಕ್ಷಾತ್ ರತಿದೇವಿ. ಅಬ್ಬಾ, ಅಜ್ಜಯ್ಯ ಹೊಡ್ರಪ್ಪ ಅಡ್ನಾಡಿತಾನ ತಮ್ಮ ಮೇಲ್ ಬಿಡ್ತಾವ, ಮಂದಿ ಮ್ಯಾಗ ಬಾಯ್ ಆಗ್ತಾವ. ಬಾರ್ಕೋಲಿಂದ ನಾ ಕಡ್ದ ಓಡದ್ರ ನಮ್ಮಪ್ಪ. ಏ ತಾಯಿ, ಯಾವುದೋ ಒಂದು ಪಶು ಹೊಟ್ಟೆ ಹಸಿವೆಗಾಗಿ ಹೊಲದೊಳಗಿನ ಒಂದು ದಂಟಿಗೆ ಬಾಯಿ ಹಾಕಿದರೆ ಅದನ್ನು ಬಾರಿಕೋಲಿನಿಂದ ಬೆನ್ನು ಹರಿಯುವಂಗ ಹೊಡೆದು ಓಡಿಸಿದಿರಿ. ಇಲ್ಲಿ ಒಂದು ಬುದ್ಧಿ ಇದ್ದ ಪಶು, ಇಲ್ಲಿ ಒಂದು ಬುದ್ಧಿ ಇದ್ದ ಪಶು ಇನ್ನೊಬ್ಬನ ಮನೆಯ ಹಾಲುಗಾಳಿಗೆ ಬಾಯಿ ಹಾಕಿತ್ತು. ಈ ದನಕ್ಕೂ ಬಾರಿಕೋಲಿನಿಂದ ಬೆನ್ನು ಹರಿಯುವಂಗ ಬಾರಿಸಿ ಬುದ್ಧಿ ಕಲಿಸು ನಮ್ಮವ, ಬುದ್ಧಿ ಕಲಿಸು. ಗುರುದೇವ, ಕೆಟ್ಟೆ ತಂದೆ, ಕೆಟ್ಟೆ. ಗೋವಿಂದ ಗುರುನಾಥ ಹೇಳಿದ್ದು ಸರಿ ಬಾ, ಸ್ನಾನ ಮಾಡಿ ಸ್ವಚ್ಛವಾಗಿ ಬಾ ಅಂತ. ಸ್ವಚ್ಛವಾಗಿದ್ದ ನನ್ನ ಮನಸ್ಸು ಯಾವನನ್ನು ನೋಡಿ ಹೊಲಸು ಮಾಡಿಕೊಂಡೆ. ಹೊಲಸಾದ ಮನಸ್ಸನ್ನು ಒಳಗಿಟ್ಟುಕೊಂಡು ನೀರಿನಿಂದ ಹೊರಗೆ ತೊಳೆದುಕೊಂಡು ಹೋಗಿ ಸ್ವಚ್ಛವಾಗಿ ಬಂದಿದ್ದೇನೆ ಎಂದು ಹೇಳಿದರೆ ಗುರುದ್ರೋಹದ ಜೊತೆಗೆ ಆತ್ಮದ್ರೋಹವೂ ಆಗುವುದು. ಮತ್ತೊಬ್ಬನ ಹೆಂಡತಿಯನ್ನು ಆಶಿಸುವ ಅಧಿಕಾರ ನನಗೇನಿತ್ತು? ಕೆಟ್ಟ ಗುರುದೇವ, ನಾನು ಕೆಟ್ಟೆ. ಸರಿಪ, ನೀನು ಗುರುತೋರಿ. ಗುರುಗಳು ಹೇಳಿದ್ದರು ಸ್ನಾನ ಮಾಡಿ ಸ್ವಚ್ಛವಾಗಿ ಬಾ ಎಂದು. ಸ್ವಚ್ಛವಾಗಿದ್ದ ಮನಸ್ಸನ್ನು ಹೊಲಸು ಮಾಡಿಕೊಂಡ ನೀನು ಗುರುದ್ರೋಹಿ. ಹೌದು, ನಾನು ಗುರುದ್ರೋಹಿ. ಗುರುಗಳ ಮಾತನ್ನು ಮೀರಿದ ನಾನು ಗುರುದ್ರೋಹಿ. ಗುರುಗಳು ಹೇಳುತ್ತಿದ್ದರು ಸರಿಪ, ಮನಸ್ಸಿನ ನಿಜವಾದ ಗಂಡನು ಆ ದೇವರು. ಈ ಮನಸ್ಸು ಆ ದೇವನೆಂಬ ಗಂಡನನ್ನು ಕೂಡದೆ ವಿಷಯ ವಾಸನೆಗಳೆಂಬ ಅನ್ಯ ಪುರುಷರನ್ನು ಬೆರೆತು ಅನಂತ ಬಯಕೆಗಳೆಂಬ ಮಕ್ಕಳನ್ನು ಕ್ಷಣಕ್ಕೆ ಹಡೆಯುವನು. ಗಂಡನನ್ನು ಬಿಟ್ಟು ಮಿಂಡನನ್ನು ಕೂಡುವ ಈ ಮನಸ್ಸೆಂಬ ಹೆಣ್ಣು ನಿತ್ಯ ಸೂಳೆ. ನಾನು ಅನಂತ ಬಯಕೆಗಳೆಂಬ ಮಕ್ಕಳನ್ನು ಹಡೆಯುವ ಈ ಮನಸ್ಸೆಂಬ ಸೂಳೆಯ ಸಂಘ ಮಾಡಬಾರದಾಗಿತ್ತು. ಈಗ ಏನು ಮಾಡಲಿ? ಹೋಗಿ
ಬಯಲಾಗಿ ಬೇಸರಾಯಿತು ಮನಕ್ಕೆ ಮಾರಾಡಿ ವಾಸನೆಂಬುದು ತಿಳಿಯಲಿಲ್ಲ ಇಳಲೊಳಗೆ ಸಿಸುಮಾವಸಿ ಮಕ್ಕ ಹೊಡೆದ ಸೂಡಿಸಲ್ಲ ಮಾಡಬಾರದು ತಕ್ಕೋಲಾಗಿಲ್ಲ ಹೋಗಿ ಕೂಡಬಾರದು. ಈಗ ಏನು ಮಾಡಲಿ ಈಗ ಏನು ಮಾಡಲಿ ಯಾರನ್ನು ಕೂಡಲಿ ಯಾರನ್ನು ಮೊರೆ ಹೋಗಲಿ ಹಾದಿಯಲ್ಲಿ ನಡೆದು ಕಾಮದ ಕಲ್ಲಿಗೆ ಜೋರಾಗಿ ಎಡವಿದೆ ಎಡವಿದಾಗ ಕಾಲಿಗೆ ಗಾಯವಾಗುವುದು ಎಷ್ಟು ಸಹಜವೋ ಅಷ್ಟೇ ಸಹಜ ಈ ಒಡೆದ ಬೆರಳಿಗೆ ಉಪಚಾರ ಮಾಡುವುದು ಅಷ್ಟೇ ಅಗತ್ಯವಾದದ್ದು. ಯಾವಳನ್ನು ನೋಡುವುದರ ಮೂಲಕ ಮನಸ್ಸು ಹೊರಸಾಯಿತು ಈ ಮನಸ್ಸನ್ನು ಅವಳ ಕೈಯಿಂದಲೇ ಸ್ವಚ್ಛಗೊಳಿಸುತ್ತೇನೆ. ನಾನು ಬಾವಿಯ ಮೇಲೆ ನೋಡಿದ ಹೆಣ್ಣು ಮಗಳು ಯಾರು? ಅವಳು ನಮ್ಮ ಶರಣಪ್ಪನ ಸೊಸೆಯಾಗಿರಬೇಕು. ಅವರ ಮನೆಗೆ ಹೋಗುತ್ತೇನೆ, ಅವರ ಮನೆಗೆ ಹೋಗುತ್ತೇನೆ. ಪರಮ ನಿರಂಜನ ತ್ರಿವಿಧ ದಾಸೋಹಿ ಜಗಜ್ಯೋತಿ ಬಸವಣ್ಣರ ಅನುಯಾಯಿ ಕಾರುಣ್ಯ ಗಂಗೆಯ ಜನಕವಿಗೆ ಮನುಜ ಕುಲವೇ ಶರಣಾಗಿದೆ ಅನುಕಂಪ ತೋರಿದ ಹೃದಯಕ್ಕೆ ದೇವಲೋಕವೇ ತಲೆಬಾಗಿದೆ ಶಿವಭಕ್ತನ ಕಂಡ ಭಕ್ತರಿಗೆ ಎಲ್ಲಿಲ್ಲದ ಹರುಷ. ಈ ಶತಮಾನ ಕಂಡ ತೇಜೋ ಪುರುಷ ಸುದ್ದಿಗಾಗಿ ಸೇವೆ ಮಾಡಲಿಲ್ಲ, ಸೇವೆ ಮಾಡಿ ಸುದ್ದಿಯಾಗಲಿಲ್ಲ. ಸತ್ತಿಲ್ಲದೆ ಸೇವೆ ಮಾಡಿದ ನಡೆದಾಡುವ ದೇವರೇ ಕಾಯಕದ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡ ದೈವ. ಕಾಯಕದ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡ ದೈವ. ಸಿದ್ಧಂಗ ಕ್ಷೇತ್ರವೇ ಪೂಜ್ಯರಾಗುತ್ತಿರು ಗತಿ ಕಲ್ಲು ಹೇಳುತ್ತಿರು ಬುದ್ಧಿಯ ಹೆಸರು. ಸಿದ್ಧಂಗ ಕ್ಷೇತ್ರವೇ ಪೂಜ್ಯರಾಗುತ್ತಿರು ಗತಿ ಕಲ್ಲು ಹೇಳುತ್ತಿರು ಭಕ್ತಿಯ ಹೆಸರು. ನೋಡು ನೋಡು ನೋಡಿ ಬಂದು ಆರುಲ್ಲ ಹತ್ತಿರ ಮನೆಯು ಎಂದು. ನೋಡು ನೋಡು ನೋಡಿ ಬಂದು ಆರುಲ್ಲ ಹತ್ತಿರ ಮನೆಯು ಎಂದು. ಊರು ತಿರುಗಿ ಭಿಕ್ಷೆಯಾಗಿ ಅನ್ನವ ಹಾಕಿದ ಯೋಗಿಯ ನೋಡಿ. ಊರು ತಿರುಗಿ ಭಿಕ್ಷೆಯಾಗಿ ಅನ್ನವ ಹಾಕಿದ ಯೋಗಿಯ ನೋಡಿ. ಜಾತಿ ಮತಗಳಿಗೆ ಬೆಂಕಿಯ ಇಟ್ಟು ಜಾತಿ ಮತಗಳಿಗೆ ಬೆಂಕಿಯ ಇಟ್ಟು ಎಲ್ಲರೂ ಒಂದೇ ಎಂಬುದಾನಿಟ್ಟು ಒಳ್ಳೆ ಜಗತ್ತಿ ಬರಪರಿಗೆ ನಮ್ಮ ಜೊತೆ ಅಂತ ಹಾಳಬೇಕು ನೀನು ಬಂದವ. ಚರ್ಕಿ ತರ್ತೀರಿ ಏನ್ ಚರ್ಕಿ ತರ್ತೀರಿ? ನಿಮ್ಮಷ್ಟು ಖುಷಿ ನಮ್ಮ ಮತ್ತೆ ಸಿಗತ್ರಿ. ನಿಮ್ಮದು ಅಂದ್ರ ಬಡಗರ ಮನೆಗೆ ಹೋಗಿ ಸಣ್ಣ ಚರ್ಕೆ ಮಂದಿ
ಹಬ್ಬಕ್ಕ ಇಲ್ಲೇ ಬಡಗೇರ್ ಮನೆ ಕತ್ತಿ ಹೋಗಪ್ಪ ಬಿನ್ನಕ್ಕಂದ್ರ ಬಡಗೇರ ಹಾ. ಹೋಗ್ನೆ ಹಾ. ಗಣಮಕ್ಳು ನೋಡಿ ಅಂದಾಜಿ ಹೆಣ್ಕೊಂಡು ಪಟ್ಟಿ ಕೆತ್ತಿದ ಅದ್ ಹೆಟ್ಟೋದು ಇದ್ರ ಹೆಟ್ಟೋದು ಅದ್ ಹೆರಿಯೋದು ಇದ್ರ ಹೆಟ್ಟೋದು ರೈಸ್ ಸ್ಟಪ್ಪ ಪಟ್ಟಿ ತಂದು ಕೊಟ್ರ ಅಂದ್ರ ಹಾ. ಕೆತ್ತಿ ಒಲಿ ಕಟ್ಟಿಗೆ ಮಾಡ್ಕೊಂತಾರ ಹಾ. ಈ ಟೈಮ್ ಪಟ್ಟಿ ಉಡ್ತಾರ ನಾಟಿಗೆ ಬರೋದು ಬೇರೆ ತರ ಹೋಗ ಅಂತ ಹೇಳ್ತಾರ ಇನ್ನು ಒಳಗೆ ಹೆಣ್ಮಕ್ಳು ಅಂತ ಹೋದ್ರ ಹಾ. ಹೆಣ್ಮಕ್ಳು ಒಂದು ದೊಡ್ಡ ಕೋಡನ ಮಾಡ್ತಾರ ಏನ್ ಮಾಡ್ತಾರೆ ಗಣ ಮಕ್ಕಳು ಕೈಯಾಗ ಒಂದು ಅರ್ಧ ಉಟ್ಟಿ ಕಟ್ಟಿ ಹಿಡ್ಕೊಂತಾರ ಏತು ತುಂಬ ಬಾಗು 16 ಕಲ್ ನಿಲ್ಸಿರ್ತಾರ ನಾಗಪ್ಪನ ಕಡದ ಹ್ಞೂ ರೀ ಆ ಕಲತ್ರ ಒಂದು ಕಟ್ಟಿ ಮುಗಿಸ್ಕೊಂಡು ಪಿಟಿ ಅನ್ನೋದು ಈ ಕಲತ್ರ ಒಂದು ಪಿಟಿ ಮಾಡೋದು ಅವ್ರೇನು ದೇವ್ರು ನೆನೆಸ್ತಾರ ಅನ್ನೋದು ಗೊತ್ತಿಲ್ಲ ನಮ್ಮನ್ನ ಬೈತಾರ ಅನ್ನೋದು ಗೊತ್ತಿಲ್ಲ ಎಲ್ಲಿ ಕೆಟ್ಟು ಹೊಟ್ಟೆ ಹಸ್ಕಂದ ಹ್ಞೂ ರೀ 2 ತಿಂಗಳಿಂದ ಪೂಜೆ ಮಾಸ್ತರ್ ಮನೆಗೆ ಬಿಸಿ ದೋಸೆ ತಿಂತಿದ್ದೆ ದೋಸೆ ಗ್ಯಾಸ್ ಬಂದು ಮಾಸ್ತರ್ ಮನೆಗೆ ಹೋಗೋಣ ಅಂತ ಹೋದೆ ಅಲ್ರಿ ನೀವು ದಡ ದಡ ಹೋದ್ರೆ ನಾವೇನು ಮಾತಾಡೋಣ ನಾನು ಕಟ್ಟಿ ಹಾಕಿ ಮಾತಾಡಿದ್ರೆ ನಾನು ಮಾಡ್ಬಿಡ್ತಾವ ಮತ್ತೆ ನೀವು ಹಾಡು ಬೇಕಾಗಿದ್ರೆ ನಾವು ದಡ ಹೋಗ್ರ ನೀವು ದಡ ಹೋದ್ರೆ ಯಾರು ಹೇಳ್ತೀರಿ ಇಲ್ಲಿ ಕುಂತು ಜನ ನಾವು ಮಾಡ್ತಾರೆ ಕಲ್ಲೇರೆ ದೋಸೆ ದಿನ ಗ್ಯಾಸ್ ಬಂತ ಹ್ಞೂ ರೀ ಹೋದೆ ಇದು ಬೇಕಾದ್ರೆ ಅದು ಯಾರಿಗೂ ಬೇಡ ಯಾಕೆ ನೀವೇನು ಹಾಕ್ರಿ ಮಾಸ್ತರ ಹಿಂದಿ ಬರ್ತೀನಿ ಹೊರಗೆ ಬಿಟ್ಬಿಟ್ಟವೆ 2 ಪೀಠ ಬಿಡ್ರಿ ಏನು ಮಾತ್ರಿ ಮಣ್ಣಿನ ಹಿರಿಯ ದಾಮ್ ಎಲ್ಲೆಲ್ಲಿ ನೋಡಂತ ಮದುವೆ ಮಾಡ್ಯಾರ ಅವರು ಹೊರಡಾಡ್ಕೊಂಡ್ಬಿಡ್ತಾರೆ ಆ ಮದುವೆ ಹೊರಬೇಕು ಮತ್ತೆ ಯಾವ್ದಾದ್ರು ಬಗ್ಗೆ ಮಾಸ್ತರ ಹೇಂಟಿ ಏನಂತಿ ಮಾಸ್ತರ ಏನಂತ ನೋಡಿ ನಾ ಹೋದ ವರ್ಷ ಹಿರಿಯ ಮಗನ ಮದುವೆ ಮಾಡೀನಿ ಹ್ಞೂ ರೀ ಈ ವರ್ಷ ಈ ಚಿಕ್ಕ ಮಗನ ಮದುವೆ ಮಾಡ್ಬೇಕು ಅಂತ ಮಾಸ್ತರ ಹೇಳ ಹೌದನ್ರಿ ರತ್ನಮ್ಮ ನೋಡಿ ನಾ ಏನು ನೋಡ್ಕೊಂಬರ್ಲಿ ಹೆಣ್ಣ ನಾನು ಹುಡ್ಕಕ್ಕಲ್ಲಿ ನೀವು ಹುಡುಕ್ ಮಾಡಿ ಅಂತ ರತ್ನಮ್ಮ ಮಾತಿ ಹ್ಞೂ ರೀ ಏ ತೊಳಗಿ ನೀವು ಮುಂದೆ ಮಾಡ್ಕೊಂಡು ಹೋಗೋಣ ಹೆಂಗೆ ಮಾಡ್ಕೊಂತ ಬರ್ತಾನೆ ಅಂತ ಮಾಸ್ತರ ಏನ್ರಿ ಮಾತಾಡ್ತೀರಿ ನೀವು ಅಲ್ವೋ ಏನ್ ಮಾತಾಡ್ತೀರಿ ಅಂತ ಹಿಂದಿನ ನೀವು ಮುಂದೆ ಮಾಡ್ಕೊಂಡು ಹಿಂಗೆ ಮಾಡ್ಕೊಂತ ಬರ್ತಾನೆ ಅಂದ್ರೆ ಅದ ಏನ್ರಿ ಮಾಡೋದ ಅಂತ ಮುಂದೆ ನೀ ಕನ್ನೆ ಮಾಡ್ಕೊಂಡು ಹೋಗೋ ನಿನಗೆ ಆಧಾರ್ ಕಾರ್ಡ್ ಫೀ ಕೊಟ್ಟಾರ ಹ್ಞೂ ರೀ ಮೂರು ನಿನಗೆ ಬಸ್ ತಂದು ತೊಗೊಂಡು ಮಾಡ್ಕೊಂಡು ಹೋಗೋಣ ಹಿಂದಿನ ಪಾಸ್ ಮಾಡ್ಕೊಂತ ಬರ್ತಾನೆ ಅಂತ ಹೇಳ ಓ ಹಿಂಗಂದಿರನ ಹಾಗಾಗಿ ನಾವೇನು ಕರ್ಮ ತಿಳ್ಕೊಂಡಿದ್ದೀರಿ ನೀನು ತಡಿ ನೀವು ಹೇಳೋದು ಸ್ವಚ್ಛವರ ಹೇಳ್ಬೋದಿರನ್ನ ನೀವು ತಿಳ್ಕೊಳ್ಳೋದು ದೊಡ್ಡ ಆಟ ತಿಳ್ಕೊಂಡ್ರಿ ಮತ್ತ ಆಮೇಲೆ ಅದು ಏನೊಂದು ಸಸಿ ಇರ್ತದೆ ಹಿರಿಯ ಸಸಿ ಹ್ಞೂ ರೀ ಬಿಡ್ಸಾಕ ಇಬ್ಬರು ನೋಡೋದ್ರಲ್ಲಿ ಸಿಗತ್ ಸಿಕ್ಕು ಉಸುರು ಸಿಕ್ಕು ಒದ್ದಾಡಿ ಹೊರಗೆ ಬಂದು ಕೇಟ್ ಹೊಡ್ಕೊಂಡು ಕಸ ತಿಕ್ಕತ್ತ ನಿಂತಪ್ಪು ಹ್ಞೂ ರೀ ನಾನು ಅದಕ್ಕೆ ಅನ್ಕೋಬೋದೆ ಈಗ ಹೆಣ್ಮಕ್ಳು ಮಿಕ್ಕಿ ನಮ್ಮ ಕಡೆಗೆ ಇರ್ತದೆ ಸುಮ್ಮನೆ ಹೊಟ್ಟಿದ್ದ ಹಾಂ ಆಮೇಲೆ ರೊಕ್ಕ ನೋಡಿ ಬಟ್ಟೆ ಬರ್ರಿ ನಮ್ಮನೆ ಜಗತ್ತ ಸ್ವಲ್ಪ ಕುಡಿಸ್ತಾರೆ ಹೌದೇ ನಾನು ಎಲ್ಲ ಯಾರು ನಮ್ಮ ಪಿನ್ನತೆ ತರಲ್ಲ ನಾನು ಯಾರು ನಮ್ಮನೆ ಪಿನ್ನು ಹೋಗ್ಕೊಂತ ಹೊಂದಿದ್ದೆ ಹೌದನ್ರಿ ಬರ್ರಿ ನಮ್ಮನೆ ಪಿನ್ನ ಮಾಡೋ ಅಂತ ಕರೀತು ಹ್ಞೂ ರೀ ನಮ್ಮನೆ ಸ್ವಲ್ಪ ಹೊರ ಸರಿ ಮಾಡ್ಬೇಕ ಅಲ್ರಿ ಅವೆಲ್ಲ ಹೋಗ್ಬಿಡ್ರಿ ಏನೋ ತೊಗೊಂಡ್ಬಿಡೋದು ಹೊಸ ಬುದ್ಧಿ ಕೇಳಿದ್ ನಾನು ಆ ಮುಂದೆ ಮಗ ಗೋವಿಂದ ಭಟ್ಟ ನಮ್ಮ ಗ್ರಾಮಕ್ಕೆ ಫೋನ್ ಕಲ್ಕತ್ತಂದ್ರಿ ಅಂತ ಏನ್ ಮಾಡ್ಯಾನ್ರಿ ಅವ್ನು ಗೋವಿಂದ ಭಟ್ಟ ಏನ್ ಮಾಡ್ಯಾನ ಅಂತ ಹೇಳ್ರಿ ಮಡಿ ಮತ್ತು ಗ್ರಾಮದ ಮನೆ ಹುಟ್ಟಿದ ಗೋವಿಂದ ಭಟ್ಟ ಅದನ್ರಿ ಆ ಶಿಸ್ನೋಳ ಹ್ಞೂ ರೀ ನಮ್ಮ ಮನೆ ಒಳಗೆ ತಂದಿಟ್ಟು ನಮ್ಮ ಗ್ರಾಮಕ್ಕೆ ಫೋನ್ ಕಲ್ಕತ್ತಂದ್ರಿ ಮುಂದೆ ಮಗ ಗೋವಿಂದ ಭಟ್ಟ ಹೌದನ್ರಿ ಹೊಲಕ್ಕ ಅಂಕ ಹಚ್ಚಿದ್ದೇನೆ ಹೇಳ್ತೀರಿ ಬಿಡ್ರಿ ಆ ನಮ್ಮ ಹೊಟ್ಟೆ ಮೇಲೆ ಕಾಲ್ ಇಟ್ಬಿಟ್ಟಾರ್ರಿ ಆ ಮುಂದೆ ಮಗ ಗೋವಿಂದ ಭಟ್ಟ ಮುಟ್ಟಿ ಮಾಡ್ಕೊಳಕ ಅಲ್ರಿ ನೀವ್ಯಾಕ ಅವನ ಯಾಕಂದ್ರೆ ಅರಿವಾಗ ಮಾಡ್ಕೊಂಡಿದ್ರಿ ನೀವೆಲ್ಲ ಸರಿಯಾಗಿ ಕುಡ್ಕೊಂಡು ಹೊಟ್ಟೆ ಯಾಕೆ ಮಾಡ್ಕೊಂಡು ಆಟ ಕೂತಿರ್ಬೇಕ್ರೆ ಅವ್ನ ಆ ಕಡೆ ಈ ಕಡೆ ತೋಲಿ ಹಿಡ್ಕೊಂತ ಬಂದು ಹೊಟ್ಟೆ ಮೇಲೆ ಕಾಲ ಯಾಕೆ ನೀಸೆ ಮಾಡ್ರ ಅಲ್ರಿ ಅವನು ಆ ರೀತಿ ಏನು ಹೊಟ್ಟೆ ಮೇಲೆ ಕಾಟ ಕಂಡ್ರಿ ನಮ್ಮ ತಂದೆ ಏನಿತ್ತಲ್ರಿ ಜ್ಯೋತಿಷ ಹೇಳ್ತೀನಿ ರೊಕ್ಕ ತಾತ ಒಂದೇ ಇತ್ತಲ್ರಿ ಅದಕ್ಕ ಕಲ್ಲು ಹಾಕ್ತಾನ್ರಿ ಅವ್ನು ತೋಳ ಒಂದು ಎತ್ತಿಕಲ್ಲ ಅಲ್ರಿ ನೀವು ತಂದೆ ಕಲ್ಲು ಹಾಕ್ತೇವೆ ಅಂತೀರಿ 10 ರೂಪಾಯಿ 100 ರೂಪಾಯಿ ಅಂದ್ರೆ ನಿಮ್ಮ ಹತ್ರ ಯಾರ ಮಗ ಬರ್ತಾನೆ ಜ್ಯೋತಿಷ ಕೇಳಕ್ಕೆ ಹಂಗಾಗಿ ಆ ಮುಂದೆ ಮಗ ಗೋವಿಂದ ಭಟ್ಟ ನಿಮ್ಮ ತಂದೆ ಕಲ್ಲು ನೋಡ್ರಿ ಆ ಗೋವಿಂದ ಭಟ್ರಿ ಅವ ನಿಮ್ಮ ತರ ಬಳಿಯರ ಮನ್ಯಾಗ ಪೂಜಾರ ಮಾತಾಡ ಮನ್ಯಾಗ ಅಲ್ಲೇ ದಿನ ಜ್ಯೋತಿಷ ಕಲ್ತಲ್ರಿ ಅವ ಏನಾಗಿದ್ರು ನಾನು ಭೀಮಬಸರ ಗುಡಿ ಹನುಮಂತೇವ್ರ ಗುಡಿ ಇಂತೆಲ್ಲ ಜ್ಯೋತಿಷ ಕಲ್ತಾನ್ರಿ ಮುಂದೆ ಪಡ್ರಿ 16 ಮನೆ ಆ ಕೂಡಿಸುತ್ತೆ ಕಾದಿಕ್ಸುತ್ತ ಆದ್ರೆ ಸಿಕ್ಕರು ಹೋದ್ರಿ ಆದ್ರೆ ನಿಮ್ ತರ ಜ್ಯೋತಿಷ ಕಲ್ತದ್ರಿ ಅವ ಅದನ್ನ ಬಿಡ್ತಾನ್ರಿ ಬಾ ಏನ್ ಬರ್ತಾನ ಬರ್ತಾನ್ರಿ ಮಾತಾಡಿ ಅಲ್ರಿ ಅವ ಜ್ಯೋತಿಷ ಹೇಳಿದ ಪ್ರತಿಯಾಗಿ ರೊಕ್ಕ ರೂಪಾಯಿ ಏನೇನ ಕೇಳಂತ್ರಿ ಇದರಿಂದ ನಾವು ಒಂದ್ 10,000 ರೂಪಾಯಿ ಮಾಡ್ತೇವ ನಮ್ಮ ಹತ್ರ ಯಾವ ಬರ್ತಾನ್ರಿ ಆ ಕಾಂಟ್ರಾಕ್ಟ್ ನಿಮಗ ಗೋವಿಂದಂತ್ರ ಈಗಂತ್ರ ಹ್ಞೂ ರೀ ಕರಳು ತುಂಬಾ ಕುಡಿತಾನ್ರಿ ಹೊಟ್ಟೆ ತುಂಬಾ ಸೇತಾನ್ರಿ ಹೌದು ಮಾನ ಮರ್ಯಾದೆ ಎಲ್ಲಾನು ಬಿಟ್ಟು ಏನ್ ಬೇಕಾದ್ರೆ ಬಿದಿ ಒಳಗೆ
ಮಾಡೋದಂತ ಹಲ್ಕಟ್ಗಿರಿ ಮಾಡ್ತೀನಿ ಊರ ಮುಖ ತೋರ್ಸಕ್ ಆಸೆ ಆಗೈತಿ ನಾವ್ ಯಾಕೆ ಮಾಡೋಣ್ರಿ ನಾವು ಸರಿಯಾಗಿ ಮಾಡ್ತೇವೆ ಸರಿಯಾಗಿ ಮುಖ ತೋರ್ಸ್ತೇವೆ ಅದಕ್ಕೇನ್ ಮಾಡ್ಕೊಂತೀವಲ್ಲ ನಾವೆಲ್ಲರೂ ಊರ್ ಒಳಗಿನ ಬ್ರಾಹ್ಮಣರು ಎಲ್ಲರೂ ಸೇರ್ಕೊಂಡು ಆ ಗೋವಿಂದ ಪಟ್ಟಣ ಮನೆನ ನಮ್ ಬ್ರಾಹ್ಮಣರು ಕುಂದಿಂದ ಹೊರಗೆ ಬರ್ಬೇಕ್ರಿ ಹಂಗಾದ್ರೆ ಮಾತ್ರ ಅವನಿಗೆ ಹೊರಗೆ ಬರ್ಬೇಕು ಆಮೇಲೆ ಅವ್ರ ಮನೆಯಲ್ಲಿ ಯಾರಾದ್ರೂ ಸತ್ತು ಆ ಕಡೆಗೆ ತಿರುಗಿ ನೋಡ್ಬಾರ್ದ್ರಿ ಅವ್ರ ಮನೇಲಿ ಏನಾದ್ರು ಕಾರಣಗಳಾದ್ರೆ ನಾವ್ ಯಾರೋ ಹೋಗ್ಬಾರ್ದು ಅವಾಗ ಮಾತ್ರ ಅವನಿಗೆ ಬುದ್ಧಿ ಬರ್ತೈತಿ ನಮ್ಗೆ ಒಂದ್ ಸ್ವಲ್ಪ ಮೊರಚೆ ಕಾಣ್ಕತ್ರಿ ನಾವು ಈ ನಮ್ಮೂರಿನ ಬಯಸ್ಕರ ಹಾಕ್ಬೇಕು ಯಾವ ಬ್ರಾಹ್ಮಣ ಮನೆ ಮುಖ ಎತ್ತಿ ನೋಡ್ಬೋದು ಯಾವ ಬ್ರಾಹ್ಮಣ ಹಿಂಗ ಹೊಸಲು ತುಳಿಬಾರ್ದು ಗೋವಿಂದ ಭಟ್ರಿಗೆ ಗೋವಿಂದ ಭಟ್ರಿಗೆ ಅನ್ನುವವರಿಗೂ ಸತ್ಯ ಉಪ್ಪಳಿಗೆ ಹೋಗೋಣ ಹ್ಞೂನ್ರಿ ಈ ಊರು ಸುದ್ದಿನ ಬೇಡ ಯಾಕ್ರಿ ಯಾಕೆ ನಮ್ಮ ಮಗ ಏನು ಮಾಡ್ಸಕ ಬಂದಿದ್ದ ಹಂಗ ಆಗ್ಬಿಡೈತಿ ಹೌದ್ರಿ ಸಿದ್ದರಾಮಯ್ಯ ಜಾತ್ರೆ ಹೋಗ್ಬಂದ್ರ ಸರಿ ಬರ್ರಿ ಹೋಗಿ ಹುಬ್ಬಳ್ಳ್ಯಾಗ 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 ಕಂಡೆ ಸಿದ್ದಾರೂಢ ಜಾತ್ರೆನ ಗದಗಿನೊಳಗ ಕಂಡೆ ಪಂಚಾಚಾರಿ ಹುಬ್ಬಳ್ಳ್ಯಾಗ ಕಂಡೆ ಸಿದ್ದಾರೂಢ ಜಾತ್ರೆನ ಗದಗಿನೊಳಗ ಕಂಡೆ ಪಂಚಾಚಾರಿ ಮಂಗಳವಾರದಲ್ಲಿ ಕಂಡೆ ರಾಘವೇಂದ್ರನ ಮಂಗಳವಾರದಲ್ಲಿ ಕಂಡೆ ರಾಘವೇಂದ್ರನ ಅರಳಿಗಟ್ಟಿಯಲ್ಲಿ ಕಂಡೆ ಕಂಡೆ ಪಂಚಾಚಾರಿ
ನನಗ ದೇವರು ಬೇಗ ಕರೆದುಕೊಂಡು ಹೋದರೆ ಎಲ್ಲಾ ಚಿಂತೆ ಕಡಿದು ಹೋಗು. ಇಲ್ಲದಾಗ ಮಕ್ಕಳಿಲ್ಲ ಅಂತ ಒಂದೇ ಚಿಂತೆಯಾಗಿತ್ತು. ಈಗ ಮಗ ಮುಗಿಲುದ್ದ ಬೆಳೆದ ಮ್ಯಾಗ 10 ಚಿಂತೆ ಹರ್ಕೊಂಡ್ ತಿನ್ನಾಕತ್ತವ, 10 ಚಿಂತೆ ಹರ್ಕೊಂಡ್ ತಿನ್ನಾಕತ್ತವ. ಈಗ ಏನಾಗೈತಿ ಅಂತ ನೀವು ಮಾತಾಡ್ತೀರಿ? ಇನ್ ಏನಾಗ್ಬೇಕಾ, ಇನ್ನು ಏನಾಗ್ಬೇಕು? ನಮ್ಮ ಮಗ ದೊಡ್ಡವನಾದ ಅವನು ಬಾಳವಂತ ಆಗುವುದನ್ನು ಕಣ್ತುಂಬ ನೋಡಿ ಸಂತೋಷ ಪಡಬೇಕಾದ ಮಗನ ಮುಖ ನೋಡುವುದೇ ಅಪರೂಪವಾಗಿದೆ. ಅವನಿಗೆ ಒಂದು ಮನೆ ಚಿಂತೆ ಆಯಿತು, ಒಂದು ಮಗದ ಚಿಂತೆ ಆಯಿತು. ನಿನ್ನೆ ನಿನ್ನೆ ಮುಲ್ಲಗಳೆಲ್ಲ ಬಂದು ಏನಂದ್ರು? ನಮ್ಮ ಮನೆಯನ್ನು ಕುಲದಿಂದ ಹೊರಗಿಡ್ತಾರಂತ. ನಮ್ಮ ಮನೆಯೊಳಗೆ ಯಾರೇ ಸತ್ತು ಹೆಣ ಮಾಡುವುದಕ್ಕೂ ಯಾರು ಬರುವುದಿಲ್ಲಂತ. ಯಾರು ನಮ್ಮ ಮನೆಯೊಳಗ ಅನ್ನದಾರು ಸಹ ಕೆಚ್ಚುವುದಿಲ್ಲಂತ. ಇಷ್ಟೇ ಅಲ್ಲ, ಮತ್ತೇನಂದ್ರು? ನಿಮ್ಮ ಮಗ ಬ್ರಾಹ್ಮಣರನ್ನು ಗುರು ಅಂತ ಕಟ್ಟಿಕೊಂಡ. ನಮ್ಮಲ್ಲಿ ಗುರುಗಳಾಗುವವರು ಅವನಿಗೆ ಯಾರು ಸಿಗಲಿಲ್ಲವೇನು? ನಮ್ಮಲ್ಲಿ ಇಷ್ಟು ಮಂದಿ ಮುಲ್ಲಾ ಮೌಲ್ವಿಗಳಿದ್ದರು. ನಿನ್ನ ಮಗನಿಗೆ ಆ ಬ್ರಾಹ್ಮಣನೇ ಬೇಕಾದರೇನು ಎಂದು ಎಲ್ಲರೂ ಬಾಯಿಗೆ ಬಂದಂತೆ ಹೋರಾಡಿದರು. ನಿನ್ನ ಮಗನ್ನ ಕೈ ನೋಡ್ತೀವಿ ಎಂಬುದು ಮಗ ಎಲ್ಲ ವೇಳೆ ಸಮ ಇರೋದಿಲ್ಲ. ಅವನಿಗೆ ಬೇಗ ಕನ್ಯಾ ತೆಗೆದು ಮಗನ ಮದುವೆ ಮಾಡೋಣ. ಮನೆಗೆ ಬಂದ್ರ ಅವನಿಗೆ ಕಳಸೋದು ಬಿಟ್ಟು ಹೆಂಡತಿ ಮುಚ್ಚಿಡಿತೈತಿ ಅಂತ ನಾನು ಹೇಳೇ ನನ್ನ ಮಾತು ಯಾರು ಕೇಳ್ಬೇಕ, ಯಾರು ಕೇಳಬೇಕು? ಸುಮ್ಮನೆ ಆಗ್ತೈತಲ್ಲ ಮಗನ್ನ ಒಂದ್ ಮಾತು ಕೇಳ್ಬೇಕ, ಏನ್ ಕೇಳಬಾರ್ದ? ಮಗನ್ನ ಎಂತಕ್ಕೆ ಮಗನ್ ಕೇಳೋದ್ ಮಾಡೋ ಏನು? ಮಗನ್ನ ಏನಂತ ಕೇಳ್ತೀರಿ? ಮಗನ ನಿನಗೆ ಏನ್ ಬೇಕೇನೋ ಅಂತ ಕೇಳ್ತೀರಿ ಏನು? ನಿಮಗೆ ಲಗ್ನ ಮಾಡುವಾಗ ನಿಮ್ಮ ಅಪ್ಪ ನಿಮ್ಮನ್ನು ಕೇಳಿ ಲಗ್ನ ಮಾಡಿದ್ರೆ ನಿಮ್ಮ ಬುದ್ಧಿಗೆ ಆ ದೇವರೇ ಮೆಚ್ಚಬೇಕು. ಮಗ ಈಗ ಮದುವೆ ಬೇಡ ಅಂದ್ರೆ ಏನು ಮಾಡೋದು? ಯಾರಿಗೆ ಮದುವೆ ಮಾಡೋದು? ಇನ್ನು ಮಗನೇ ಬಂದು ಯಪ್ಪ ನನ್ನ ಲಗ್ನ ಮಾಡುವ ಅಂತ ಹಠ ಮಾಡೋದಕ್ಕ ಮಗನ್ ಮದುವೆ ಮಾಡಬಾರ್ದು ಅಂತ ಮಾಡಿ ಮತ್ತು ನಿಮಗೆ ಹೊತ್ತಾಯ್ತು ಗೊತ್ತಾಯ್ತು ಒಂದು ತಿಳಿವಲ್ದು. ನಾನು ಕಣ್ಣು ಮುಚ್ಚೋದ್ರೊಳಗ ಮಗನ ತಲೆ ಮ್ಯಾಗ 4 ಅಕ್ಕಿ ಕೊಡೋದ್ರ ಒಂದು ಚಿಂತಿ ಕಡಿತಿ. ಲಗ್ನ ಮಾಡಿದ್ರ ಒಂದು ಚಿಂತೆ ಕಡಿತು, ಆದ್ರ 10 ಚಿಂತೆ ಜಿಗಿತಾವ. ಲಗ್ನ ಮಗನ ಸಹಿತ ಈ ಸೊಸಿನ ವನವಾಸ ಅನುಭವಿಸಬೇಕಾಗುತ್ತದೆ. ಆ ಗೋವಿಂದ ಮಾತ್ರ ಕಿವಿ ಮೇಲೆ ಈ ಮಾತು ಇರಲ್ಲ. ಅಕ್ಕ ಸಾಲಿಗರು ಕಿವಿ ಚಿಂತಿದ್ರೆ ಅದು ನೀರಾಗೋದಿಲ್ಲ. ಬೇಗ ಬೇಗ ಸುಖ ಹೋಗೋಣ, ಬಿಸಿಲು ಇರೋದ್ರೊಳಗ ಸುಖ ಹೋಗೋಣ. ನಡಿ ಏನಾಗುತ್ತೆ ಸರಿ ಮಾಡಿದೆ ಗೊತ್ತಾಗ್ತದ.
ಯಾರಿದ್ದೀರಿ ಮನೆಯೊಳಗೆ? ಮಾವ ಮಾವ ಯಾರು ಗಂಡು ಮಕ್ಕಳು ಬಂದಿದ್ದಾರೆ ನೋಡಿ ಮಾವ. ಏನಪ್ಪ ನೀನು ಬಂದು ಈ ಮನೆ ಬಾಳ ನಿಂತೀಯಲ್ಲ, ಯಾರ ಮನೆಯನ್ನ ಬಂದು ನಿಂತಿಲ್ಲ. ಮೊದಲು ನೀನು ಒಳಬಾರು ನನ್ನಪ್ಪ, ನೀವು ಒಳಗಪ್ಪ. ಶರಣಪ್ಪ, ನನಗೆ ನಿಮ್ಮ ಮನೆಯೊಳಗೆ ಒಂದು ವಸ್ತು ಬೇಕಾಗಿದೆ, ಅದಕ್ಕೆ ನಿಮ್ಮ ಬಾಗಿಲಿಗೆ ಬಂದಿದ್ದೇನೆ. ನೀನು ಕೊಡುತ್ತೇನೆ ಎಂದು ಮಾತು ಕೊಟ್ಟರೆ ನಾನು ಒಳಗೆ ಬರುತ್ತೇನೆ. ತಂದೆ, ಈ ಮನೆಯೇ ನಿಂದು, ಈ ನಮ್ಮ ಬದುಕೇ ನಿಂದು. ನಿನಗೆ ಏನು ಬೇಕು ನಿನ್ನ ಕೈಯಾರ ನೀನೇ ತೆಗೆದುಕೊಡು. ಬಾ, ಮೊದಲ ನೀನು ಒಳಗಬಾರದಪ್ಪ. ನನಗೆ ಬೇಕಾದ ವಸ್ತುವನ್ನು ನೀನು ನೀಡುತ್ತೀಯಾ? ನನ್ನ ಜೀವಕ್ಕಂತ ಪ್ರಿಯವಾಗಿತ್ತು ಈ ಮನೆಯೊಳಗೆ ನೇರಾಗಿದ್ದರೂ ನಾನು ನಿನಗೆ ನೀಡುತ್ತೇನೆ. ಮೊದಲ ನೀನು ಒಳಗಬಾರದಪ್ಪ, ಒಳಗಬಾರ. ಬೇಡಿದ್ದನ್ನು ನೀಡುತ್ತೇನೆಂದು ನನಗೆ ಮಾತು ಕೊಡು. ಈ ನಾಯಿ ಕತ್ತರಿಗೆ ಇಡುವಂತರೂ ಇಡುತ್ತೇನೆ. ಬಾಳಪ್ಪ, ಮೊದಲು ನೀನು ಒಳಗಬ. ಈ ಕಂಬಳಿಯ ಮೇಲೆ ಕುಳಿತುಕೊಳ್ಳಪ್ಪ. ಏಕಂತೆ ಮುದುಕಿ ಒಳಗ ಬಿಸಿ ರೊಟ್ಟಿ ಸುಡಕತ್ತಾಳ. ಈ ಬಿಸಿ ರೊಟ್ಟಿ ತಿನ್ನೋಳು ನನ್ನಪ್ಪ. ಶರಣಪ್ಪ, ನನ್ನ ಜಳಕ ಆಗಿಲ್ಲೋ, ನನ್ನ ಜಳಕ ಆಗಿಲ್ಲ. ಜಳಕ್ಕಾಗಿಲ್ಲ, ನೀರ್ ಕಾದವು. ನೀನು ಪತ್ನಿ ನಡಿ, ನಾನು ಹೊಸ ದೋತ್ರ ತರ್ತೀನಿ. ನಡಿ, ನಾನು ನೀರ್ ತೋರಿಸ್ತೇನೆ, ಮೊದಲು ಜಳಕ ಮಾಡಿ ನಡಿ. ಶರಣಪ್ಪ, ಇವತ್ತು ನಿಮ್ಮ ಮನೆಯೊಳಗೆ ನೀರಿಲ್ಲದ ಜಳಕ, ಹೂಪತ್ರೆ ಇಲ್ಲದ ಪೂಜೆಯಾಗಬೇಕಾಗಿದೆ. ಶರಣಪ್ಪ, ಪೂಜೆಯಾಗಬೇಕಾಗಿದೆ. ನೀರಿಲ್ಲ ಜಳಕ, ಹೂಪತ್ರೆ ಇಲ್ಲದ ಪೂಜೆ, ಅದು ಎಂತಹದ್ದು ನನ್ನಪ್ಪ, ಎಂತಹದ್ದು ಎಲ್ಲ ಹೇಳುತ್ತೇನೆ. ಮೊದಲು ನಿನ್ನ ಸೊಸೆಯನ್ನು ಕರೆ. ನನ್ನ ಸೊಸೆನ ಚಿನ್ನಮ್ಮ, ಏ ಚಿನ್ನಮ್ಮ, ಕರೆದ್ರ ಏ ತಂದೆ, ನಿನ್ನ ಮಗಳ ಬಂದು ನಿಂತಾಳ ನೋಡಪ್ಪ. ಶರಣಪ್ಪ, ಈಗ ಇವರನ್ನು ನನ್ನ ಮಗಳಂತ ಅನ್ನಬೇಡ ಪುಣ್ಯಪ್ಪ. ನೀವೆಲ್ಲ ಶರೀಫ ಸಾಹೇಬ ದೊಡ್ಡವ ಸಜ್ಜನ ಅಂತ ನಂಬಿಕೊಂಡಿದ್ದೀರಿ. ಆದರೆ ನಾನು ಪಾಪಿ ಶರಣಪ್ಪ, ನಾನು ಪಾಪಿ. ನಿಮ್ಮ ವಿಶ್ವಾಸದ ಹಾಲಿನ ಗಡಗಿಯೊಳಗ ನಾನು ಕಾಮದ ಹುಳಿ ಹಿಂಡಿದ್ದೇನೆ. ಶರಣಪ್ಪ, ನಾನು ಪಾಪಿ, ನಾನು ಪಾಪಿ, ನಾನು ಪಾಪಿ. ಏನಲ್ಲಪ್ಪ, ನಿನ್ನ ಒಳಗಿನಿಂದ ಮಾತು ನನಗೆ ಹೆಂಗ ಅರ್ಥವಾಗಬೇಕು? ಏನ್ ತಾಯಿ, ಏನದು ನೀನಾದರೂ ಹೇಳುವ? ಮಾವ, ನನಗೆ ಏನು ಗೊತ್ತಿಲ್ಲ ಮಾವ, ನನಗೆ ಏನಂದೂ ಗೊತ್ತಿಲ್ಲ. ನನಗೆಲ್ಲ ಗೊತ್ತು, ನಾನು ಹೇಳುತ್ತೇನೆ. ಅದು ಏನದು ಹೇಳಪ್ಪ, ಹೇಳು. ಹೇಳುತ್ತೇನೆ ಕೇಳು. ನಿನ್ನೆ ಗೋವಿಂದ ಸೇರಿಪ, ಇವತ್ತು ಅಮೃತ ಸಿದ್ಧಿ ಯೋಗವಿದೆ. ಯೋಗದ ಹೊಸ ಪಾಠ ಪ್ರಾರಂಭ ಮಾಡೋಣ. ಬೇಗ ಜಳಕ ಮಾಡಿ ಸ್ವಚ್ಛವಾಗಿ ಬಾ ಅಂತ ಹೇಳಿದ. ನಾನು ಜಳಕ ಮಾಡಲು ಬಾವಿಗೆ ಬಂದೆ. ಬಾವಿಯ ಮೇಲೆ ನಿನ್ನ ಸೊಸಿ ತೊಲೆಯ ಮೇಲೆ ತುಂಬಿದ ಕೊಡ ಇಟ್ಟುಕೊಳ್ಳುವಾಗ ಅವಳ ಸೆರಗು ಜಾರಿತು. ಅವಳ ತುಂಬಿದ ಎದೆಯನ್ನು ಕಂಡು ನನ್ನ ದೃಷ್ಟಿ ಹರಿದುಕೊಂಡು ಹೋಯಿತು. ಹೊಲಸಾಯಿತು. ಅದಕ್ಕೆ ನಿಮ್ಮ ಬಾಗಿಲಿಗೆ ಬಂದಿದ್ದೇನೆ. ಅದಕ್ಕೀಗ ನಾವೇನು ಮಾಡಲ್ಲಪ್ಪ, ನಾವೇನು ಮಾಡಲ್ಲ. ಯಾವಳನ್ನು ನೋಡುವುದರ ಮೂಲಕ ಮನಸ್ಸು ಹೊಲಸಾಯಿತು, ಅವಳ ಕೈಯಿಂದಲೇ ಇದು ಮಡಿಯಾಗಬೇಕು. ಅದು ಹೆಂಗೋ ನನ್ನಪ್ಪ? ಅದೇನು ಅಂತ ದೊಡ್ಡ ಕೆಲಸ ಅಲ್ಲ ಶರಣಪ್ಪ. ನಾನು ಈ ಗೋಡೆಗೆ ಹತ್ತು ನಿಲ್ಲುತ್ತೇನೆ. ನಿನ್ನ ಸೊಸೆಯ ಕೈ ಒಳಗೆ ಎಣ್ಣೆ ಉಣಿಸಿದ ಬಾರಿಕೋಲನ್ನು ಕೊಡು. ಭಗವಂತ ಅವಳ ಒಟ್ಟಿಗೆ ಎಷ್ಟು ಶಕ್ತಿಯನ್ನು ಕೊಟ್ಟಿದ್ದಾನೋ ಅಷ್ಟು ಶಕ್ತಿಯನ್ನು ಒಟ್ಟುಗೂಡಿಸಿ ನನ್ನ ಬೆನ್ನಿಗೆ ಬಾರಿಕೋಲು
ನಾವು ಬಾರಿಕರಿಂದ ಇವರನ್ನು ಹೊಡೆಯಬೇಕು. ಜೀವನದ ಹಾದಿಯಲ್ಲಿ ಇನ್ನು ಯಾವ ಗಂಡು ಯಾವ ಹೆಣ್ಣನ್ನು ಕೆಳಗೆ ಕಾಮದ ಕಣ್ಣಿನಿಂದ ನೋಡಿರಬಾರದು. ಆ ರೀತಿ ನೀವು ನನಗೆ ಹೊಡೆದು ಈ ಪ್ರಪಂಚಕ್ಕೊಂದು ಪಾಠ ಕಲಿಸುತ್ತಾ ಈ ಪಾಠ ಕಲಿಸು. ಏನಪ್ಪ ನಾವು ಈ ಹೊಡೆಯಬೇಕೆ? ಅದು ನನ್ನಿಂದ ಸಾಧ್ಯವಿಲ್ಲ. ಶರಣಪ್ಪ, ನಾನು ನಿನ್ನ ಮನೆಯೊಳಗೆ ಬರುವಾಗ ನೀನೇ ಕೊಟ್ಟ ವಚನ ಇಷ್ಟು ಬೇಗ ಮರೆತು ಹೋಯಿತಾ? ನಾನು ಹುಡುಗಿದ್ದೇನೆ, ನನಗೆ ನನ್ನ ಭಿಕ್ಷೆ ನೀಡಿ ಕಳಿಸು. ನೀನು ಗೋವಿಂದ ಭಟ್ಟರ ಶಿಷ್ಯ, ಅವರ ಮನೆಯೊಳಗೆ ಕಲಿಯಾಕಂತ ಇದ್ದಾವ. ಬಾಳ ಅಂದ್ರ ₹1,000 ಬೇಕಾಗಿರ್ಬೋದು. ಅದು ಇಲ್ಲ ಅಂದ್ರ ಹೊಸ ಅಂಗಿ ದೋತ್ರ ಬೇಕಾಗಿರ್ಬೋದು. ಅದು ಇಲ್ಲ ಅಂದ್ರ 2 ಚಿಟ್ಟಿ ಜೋಳದ ಕಾಳು ಗೋವಿಂದ ಭಟ್ಟರ ದಾಸೋಹಕ್ಕೆ ಬೇಕಾಗಿತ್ತು. ಕೊಟ್ಟರಾಯಿತು ಎಂದು ನಿನಗೆ ಮಾತನ್ನು ಕೊಟ್ಟೆ. ತತ್ವ ಬಲ್ಲವರಿಗೆ ತುತ್ತಲ್ಲ ನೀಡಿದರೆ ಪುಣ್ಯ ಬರ್ತದಂತ ನಾನು ನಿನಗೆ ವಚನವನ್ನು ಕೊಟ್ಟಿದ್ದೇನೆ. ಶರಣಪ್ಪ, ನೀನು ಈ ರೀತಿ ಮನಸ್ಸಿನೊಳಗೆ ಮುಂದೆಗೆ ತಿಂದರೆ ಕೋಟಿ ಲೆಕ್ಕ ಕೊಡುವನಾರು. ನನಗೆ ಬೇಕು ನನ್ನ ಭಿಕ್ಷೆ. ಹೋಗಲ್ಲಪ್ಪ, ಎಂತ ಬೇತಿನೊಳಗೆ ನಮ್ಮನ್ನು ಸಿಲುಕಿಸಿ ಬಿಟ್ಟಿಯಪ್ಪ. ಇದು ಬಿಸಿ ಬಿಸಿ ತುಪ್ಪ ಕುಡಿಯಬಾರದು, ಉಗುಳಲಿಕ್ಕೆ ಬಾರದು. ಮಾವ, ಸರಿಪ ಸಾಹೇಬರಂತ ಸಜ್ಜನರನ್ನು ನಾವು ಬಾರಿಕಲ್ಲಿಂದ ಹೊಡೆದರೆ ನಮ್ಮ ಮನೆತನದ ದೀಪಾನೇ ನಂದಿತು. ಇಂಥ ಪುಣ್ಯಾತ್ಮರನ್ನು ಹೊಡೆಯಬೇಕಾದರೆ ನಾನೇನು ಪಾಪ ಮಾಡಿದ್ದೇನೋ ದೇವರೇ, ನಮಗೆ ಎಂತ ವೇಳೆ ತಂದೆಯಪ್ಪ. ಮಾವ, ನನಗೆ ಏನು ತೋಚವಲ್ಲದು. ನನಗೆ ನೀನೇ ದಾರಿ ತೋರಿಸು ಮಾವ. ನಾನೇ ಕಣ್ಣು ಕಾಕ ಕುಂತಾನೆ ಅಂತ ನಿನಗೆ ಏನು ದಾರಿ ತೋರ್ಲಿ ನಮ್ಮವ್ವ? ಇವರಿಗಿಂತ ಬೆಕ್ಕ ಕೇಳ್ತಾರಂತದನ್ನ ಕರೆದು ಮರೆತು ನಾವು ತಿಳಿದುಕೊಳ್ಳಲಿಲ್ಲ. ಬೇರೆ ಬೆಕ್ಕವನ್ನು ನೀಡಲು ಒಂದು ಸಂಕಟ, ಕೊಡದಿದ್ದರೂ ಒಂದು ಸಂಕಟ. ಇವರದು ಮೊದಲೇ ಕರಿ ಬಾಯಿ. ಇವರ ಮೌತ ನಿರ್ಮೌತವಾಗಲು ಎಂದರೆ ನಮ್ಮ ಮನೆತನ ಕಂಡುಕೊಂಡಿದ್ದವ್ವ. ಅದಕ್ಕ ಅವರ ಬೇಡದ ಭಿಕ್ಷೆ ನೀಡಿಬಿಡುವ, ನೀಡಿಬಿಡು. ಏನು ಮಾಡೋಣ ಮಾವ? ಇವರ ಬೇಡದ ಭಿಕ್ಷೆ ನೀಡು. ಮಾವ, ಹಂಗೆ ಆಗಲಿ. ಇವರನ್ನು ಹೊಡೆದರೆ ನಮ್ಮ ಮನೆ ವಂಶದೀಪವೇ ಅಲುಗಾಡಿತ್ತು, ನಮ್ಮ ಮನೆಯ ಮರ್ಯಾದೆಯೇ ಮಣ್ಣುಗೂಡಿತ್ತು. ಹುಚ್ಚಿ, ಈ ಮನೆಯ ಮರ್ಯಾದೆ ಮಣ್ಣು ಮೂಡಿದ್ರು ಗೂಡುವಂದಕ. ನಾವು ಈ ಮನೆಯೊಳಗೆ ಇದ್ದವರು ಮಕ್ಕಳ ಸತ್ತರೂ ಚಿಂತೆ ಇಲ್ಲ. ಇವರಿಗೆ ಕೊಟ್ಟ ಮಾತನ್ನು ನಡೆಸಿಕೊಡಲಿಲ್ಲವೆಂದು ಈ ಊರ ತುಂಬ ಮಾತನಾಡುವರು. ನಮ್ಮ ಉದ್ಧಾರಕ್ಕೆಂದೇ ಈ ಭಿಕ್ಷವನ್ನು ಕೇಳಿರಬೇಕು. ಇವರಿಗೆ ಈ ಭಿಕ್ಷೆಯನ್ನು ಕೊಟ್ಟು ಕಳಿಸಿ ಬಿಡುತ್ತೇನೆ, ಕೊಟ್ಟು ಕಳಿಸಿ ಬಿಡು. ಹಂಗೆ ಆಗಲಿ ಮಾವ, ಭಿಕ್ಷೆ ನೀಡಿ ಕಳಿಸುತ್ತೇನೆ. ಸಿನಿಮ ಸದ್ಗುರುವೇ, ನೀವು ಗುರುಗಳು, ನಾವು ಶಿಷ್ಯರು. ಗುರುಗಳು ಕೇಳಿದ್ದನ್ನು ಶಿಷ್ಯರು ನೀಡಲೇಬೇಕು. ಇದು ಇದು ಧರ್ಮ. ನಾವು ನೀಡುತ್ತೇವೆ ನಿಮಗೆ ಭಿಕ್ಷೆ. ನಿಮಗೆ ಭಿಕ್ಷೆ ಬೇಡುವ ಬದಲು ನಿಮ್ಮಲ್ಲಿ ನಾನು ಸೆರವಡ್ಡಿ ಒಂದು ಭಿಕ್ಷೆ ಕೇಳುತ್ತೇನೆ. ನೀವು ನನಗೆ ಭಿಕ್ಷೆ ನೀಡಿದರೆ ನಾನು ನಿಮಗೆ ಭಿಕ್ಷೆ ನೀಡುತ್ತೇನೆ. ಏನೆಂದಿರಿ? ತಾಯಿ, ನಿನ್ನ ಭಿಕ್ಷೆ ಏನು ತಾಯಿ? ನನ್ನ ಉದರದಲ್ಲಿ ಬೆಳೆಯುವ ಈ ಮನೆಯ ವಂಶದೀಪವನ್ನು ಮತ್ತು ಈ ನನ್ನ ಮಾಂಗಲ್ಯ ಭಾಗ್ಯವನ್ನು ನೀವು ಕಾಯ್ತೀರಿ ಎಂದು ಮಾತು ಕೊಟ್ಟರೆ ನಾನು ನಿಮಗೆ ಭಿಕ್ಷೆ ನೀಡುತ್ತೇನೆ. ತಾಯಿ, ನೀನು ಕೇಳುವ ಈ 2 ಸೌಭಾಗ್ಯ
ಶಿಲ್ಪಿಯ ಶಿಕ್ಷೆಯಿಂದಲೇ ಕಲ್ಲಿನಲ್ಲಿ ದೇವತಾ ವಿಗ್ರಹ ಮೂಡುವುದಲ್ಲವೇ? ದೇವರಾಗುವ ಹಾದಿಯಲ್ಲಿ ನಿಮ್ಮನ್ನು ನೀವೇ ಕಳೆದುಕೊಳ್ಳುತ್ತಿರುವಾಗ ನಾನೊಂದು ಉಳಿಯಾದದ್ದಾದರೆ ಅದೇ ನನ್ನ ಭಾಗ್ಯ. ಇದು ಸ್ವೀಕರಿಸು ಪುಣ್ಯದ ಇದು ಸ್ವೀಕರಿಸು ನೀರಿನಿಂದ ತೊಳೆದರೆ ತೊಗಲು ಸ್ವಚ್ಛವಾಗುವುದು. ಇಂಥ ಶಿಕ್ಷೆ